Okay. So today we will discuss the color model concept. This is our theory class number 6, color models. So up to 1 to 5 theory classes, just we have discussed only about the basic of introduction to DIP, and then after that elements of visual perceptions, then color fundamentals. So today we will see the more in the color models, different models here. Each model here we are going to use to applying the colors, particular on the images, right? Particular on the images nothing but ಯಾವ ಇಮೇಜ್ ನಾವೇನು ಕಲರ್ ಫಾರ್ಮೇಷನ್ ಅಲ್ಲಿ ಎಫೆಕ್ಟಿವ್ ತೋರಿಸ್ಬೇಕು ಅಂತಂದ್ರೆ ಹೇಗೆ ಮಾಡ್ಬೋದು, ಎಫೆಕ್ಟ್ ಆಗಿ ಕಲರ್ ಇಮೇಜ್ ಹೇಗೆ ಯೂಸ್ ಮಾಡ್ತಾರೆ. ಆಕ್ಚುಲಿ ನಾವು ಆ್ಯಪ್ ಯೂಸ್ ಮಾಡ್ತೀವಿ ಅಥವಾ ನಾವು ಸುಮ್ಮನೆ ಜನರಲ್ ಆಗಿ ಕಂಪ್ಯೂಟರಲ್ಲಿ ಯೂಸ್ ಮಾಡ್ತೀವಿ. ಬಟ್ ಇದು ಕಾನ್ಸೆಪ್ಟ್ ಇರೋದು ನಿಮಗೆ ಇದು ಮ್ಯಾಟ್ರಿಕ್ ಫಾರ್ಮ್ ಆಫ್ ಥಿಯರಿಟಿಕಲ್, ಅಂದರೆ ಇಲ್ಲಿ ಸ್ವಲ್ಪ ಮ್ಯಾಟ್ರಿಕ್ಸ್ ಮತ್ತು ಪಿಕ್ಸೆಲ್ ವ್ಯಾಲ್ಯೂಸ್ ಕೂಡ ಕಮ್ಯುನಿಕೇಟ್ ಮಾಡ್ತೀವಿ, ಮತ್ತು ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಲ್ಲಿ ಹೋಗಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಮ್ಯಾಥಮೆಟಿಕಲ್ ಫಾರ್ಮುಲಾ ಕೂಡ ಇರುತ್ತೆ ಇಲ್ಲಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಕಲರ್ ಮಾಡಲ್ಸ್. Color models having 4 models actually, but in your syllabus having only 2 models, so that is the RGB and HSI model. Let us start the first. See, color models, first of all, a color by defining a 3D coordinate system. A color by defining a 3D coordinate system. Coordinate system andre that means 3D ಫಾರ್ಮ್ ಅಲ್ಲಿ ನಾವು ಕೋಆರ್ಡಿನೇಟ್ ನೋಡಬೇಕು ಅಂದ್ರೆ ಅಫ್ಕೋರ್ಸ್ ದೇರ್ ವಿಲ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ವ್ಯಾಲ್ಯೂಸ್. ಎಕ್ಸ್ ಮತ್ತು ವೈ ಆಕ್ಸಿಸ್ ಕೋಆರ್ಡಿನೇಟ್ಸ್ ಇರುತ್ತೆ, ಅದರದ್ದು ರಿಲೇಟೆಡ್ ನಾವು 3D ಇಮೇಜಸ್ ಇಲ್ಲಿ ಜನರೇಟ್ ಮಾಡ್ತೀವಿ. ಜನರೇಟ್ ಅಂದ್ರೆ ಅರ್ಥ ಸಾಫ್ಟ್ವೇರ್ ಅಲ್ಲಿ ಆ ಇಮೇಜ್ ಯಾವ ಥರ ಅದನ್ನು ವರ್ಕ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಸೊ 3D ಕೋಆರ್ಡಿನೇಟ್ ಸಿಸ್ಟಮ್ ಆ್ಯಂಡ್ ದ ಸಬ್ಸ್ಪೇಸ್ ದ್ಯಾಟ್ contains all constructible colors within a particular model. That contains all constructible colors within particular model. Within particular model ಅಂದ್ರೆ ಅರ್ಥ there may be different color models, that is RGB, HSI, then CY ಅಂತ ಬರುತ್ತೆ, ನೆಕ್ಸ್ಟ್ CYK ಅಂತ ಬರುತ್ತೆ, ನೆಕ್ಸ್ಟ್ ಸೊ YIQ ಅಂತ ಬರುತ್ತೆ model. Different ಇದೆ color models. So depend upon the color models, it is having a different colors, right? A color model is an abstract mathematical model. ನೋಡಿ ಇದು ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಿರೋದು. A color model that is an abstract mathematical model means it is in the form of mathematics. ಯಾವುದು ಕಲರ್ ಫಾರ್ಮ್ ಹೇಗಿದೆ ಅಂದರೆ ಮ್ಯಾಥಮೆಟಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ. ಇಟ್ ಡಿಸ್ಕ್ರೈಬಿಂಗ್ ದ ವೇ ಕಲರ್ಸ್ that can be represented as tuples of numbers. Describing the way colors can be represented as tuples of numbers, typically as 3 or 4 values or color components. ಅಂದರೆ ಅರ್ಥ ಹೇಳ್ತಿರೋದು ಇಲ್ಲಿ ಮೇನ್ ಪ್ಯಾರಾದಲ್ಲಿ ಇನ್ಫಾರ್ಮೇಶನ್ ಇರೋದು ಏನು ಅಂತಂದರೆ, ಸಪೋಸ್ ನಾವು ಆ ಇಮೇಜ್ ಪರ್ಟಿಕ್ಯುಲರ್ ಅಲ್ಲಿ ಡಿಫ್ರೆಂಟ್ ಕಲರ್ ಇಮೇಜ್ ಅನ್ನು ನಾವು ಶೋ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ವಿ ನೀಡ್ ಹಿಯರ್ ಡಿಫರೆಂಟ್ ಟ್ಯೂಪಲ್ಸ್ ಆಫ್ ದ ನಂಬರ್ಸ್. ಅಂದ್ರೆ ಅರ್ಥ ಇಲ್ಲಿ ಹೇಳ್ತಿರೋದು ಸಮ್ ವ್ಯಾಲ್ಯೂಸ್ ಕಲರ್ ವ್ಯಾಲ್ಯೂಸ್ ದಟ್ ಈಸ್ ಮೇ ಬಿ ಇನ್ ದ 3 or 4 ವ್ಯಾಲ್ಯೂಸ್ ಅಥವಾ ಕಲರ್ ಕಾಂಪೊನೆಂಟ್ಸ್ ಇರುತ್ತೆ. 3 or more ವ್ಯಾಲ್ಯೂಸ್ ಅಂದ್ರೆ ಅರ್ಥ ಅಲ್ಲಿ ಇಂಟೆನ್ಸಿಟಿ ವ್ಯಾಲ್ಯೂಸ್ ಅಥವಾ ಗ್ರೇ ಲೆವೆಲ್ ವ್ಯಾಲ್ಯೂಸ್ ಇರುತ್ತೆ ಪಿಕ್ಸೆಲ್ ಫಾರ್ಮ್ ಅಲ್ಲಿ. ಸೊ ಕಲರ್ ಕಾಂಪೊನೆಂಟ್ಸ್ ಅಂದ್ರೆ ಅರ್ಥ ನೋಡಿ, ನೀವು ಯಾರಾದರೂ ನೋಡಿದ್ರೆ ಐಡಿಯಾ ಇರುತ್ತೆ. HTML ಕಲಿತಿದ್ದೀರಾ ಅಥವಾ ಆಲ್ರೆಡಿ ನೀವು ಕಲಿತಿದ್ರೆ, ಈಗ HTML ವೆಬ್ ಡಿಸೈನ್ ನೋಡ್ತಾ ಇದ್ದೀರಾ, ಬಟ್ ಆಲ್ರೆಡಿ HTML ಕಲಿತಿರ್ತೀರ ನೀವು ಕಲರ್ ಮಾಡುವಾಗ. ಅಫ್ಕೋರ್ಸ್ ನಮಗೆ ಅಲ್ಲಿ ಸಿಗ್ತಾ ಇರೋದು ಕಲರ್ ಕಾಂಪೊನೆಂಟ್ ಫಾರ್ಮ್ಯಾಟ್. ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಕಲರ್ ಕಾಂಪೊನೆಂಟ್ ಫಾರ್ಮ್ಯಾಟ್? ಈಗ ನಾರ್ಮಲ್ ಆಗಿ ಒಂದು ಟೆಕ್ಸ್ಟಿನ ನಾವು ಕಲರ್ ಮಾಡಬೇಕು ಅಂದ್ರೆ ಬೈ ಯೂಸಿಂಗ್ ಎನ್ HTML, ಸಿಂಪ್ಲಿ ವಿ ಆರ್ ಆ್ಯಡಿಂಗ್ ದೇರ್ ಕಲರ್ ಕೋಡ್. ಕೋಡಿಂಗ್ ಸಿಸ್ಟಮ್ ಏನಿದೆಯಲ್ಲ ಆ ಕೋಡಿಂಗ್ ಸಿಸ್ಟಮು ನಮಗೆ ಗೊತ್ತಿಲ್ಲ. ನಾರ್ಮಲ್ ಆಗಿ ಕಲರ್ ಯೂಸ್ ಮಾಡ್ತೀವಿ, ಬರ್ತೀವಿ ಕಲರ್ದು ಅಟ್ರಿಬ್ಯೂಟ್ ವ್ಯಾಲ್ಯೂ ಬರಿತೀವಿ. ದಟ್ ಈಸ್ ವಾಟ್ ಅಟ್ರಿಬ್ಯೂಟ್ ವ್ಯಾಲ್ಯೂ ಮೀನ್ಸ್ ಪಿಂಕೋನೋ, ರೆಡ್ಡು, ಗ್ರೀನು, ಬ್ಲೂನು ಈ ಥರ ವ್ಯಾಲ್ಯೂಸ್ ಫಿಕ್ಸ್ ಮಾಡ್ತೀವಿ ಅಟ್ರಿಬ್ಯೂಟ್ ಬರೆದು.
ಡಬಲ್ ಕೊಟೇಶನ್ ಹಾಕ್ತೀವಿ, ಆ ಕಡೆ ಹಾಕಿ ಕಲರ್ ಅಂತ ತೋರಿಸ್ತೀವಿ. ಬಟ್ ವೇರ್ ಆಸ್ ಇನ್ ಕಲರ್ ಕಾಂಪೋನೆಂಟ್ಸ್ ದೇರ್ ಇಸ್ ಎನ್ ಥೌಸಂಡ್ಸ್ ಆಫ್ ನಂಬರ್ಸ್ ಆಫ್ ಎ ಕಲರ್ ಕೋಡಿಂಗ್ ಸಿಸ್ಟಮ್. ಕಲರ್ ಕೋಡಿಂಗ್ ಸಿಸ್ಟಮ್ ಅಂದರೆ ಕೋಡಿಂಗ್ಸ್ ಇರುತ್ತೆ. ಮೀನ್ಸ್ ಕೋಡಿಂಗ್ ಅಂದ್ರೆ ಅರ್ಥ ಈಚ್ ಕಲರ್ ಇಟ್ ಈಸ್ ಹ್ಯಾವಿಂಗ್ ಸಮ್ ನಂಬರ್ಸ್. ಯಾರು ಅಬ್ಸರ್ವ್ ಮಾಡಿರ್ತೀರಿ ಆಲ್ಮೋಸ್ಟ್, ನಾನು ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಂಬರ್ ಇನ್ಕ್ಲೂಡಿಂಗ್ ಟೆಕ್ಸ್ಟ್ ಇರುತ್ತೆ. ಸಪೋಸ್ 000 ಅಂತ ಇರುತ್ತೆ, ಸಪೋಸ್ 0101 ಅಂತ ಇರುತ್ತೆ, ಆರ್ FB ಮಿಕ್ಸಿಂಗ್ ಆಫ್ ನಂಬರ್ಸ್ ಇರುತ್ತೆ. ಈ ಥರ ಕಲರ್ ಕೋಡಿಂಗ್ ಸಿಸ್ಟಮ್ಸ್ ಇವೆ. ಯಾವುದು ಕಲರ್ ಫಾರ್ಮೇಟಲ್ಲಿ ನಾವು ಮಾಡೋದಿತ್ತಪ್ಪ ಅಂದರೆ, ನಾವು ಟೆಕ್ಸ್ಟ್ ಕಲರ್ ಮಾಡೋದಿದ್ರೆ ಅಥವಾ ಇಮೇಜ್ ಕಲರ್ ಫಾರ್ಮೇಟ್ ಮಾಡೋಂಗಿತ್ತು ಅಂದರೆ, ಸೊ ಕಲರ್ ಕಾಂಪೊನೆಂಟ್ ಏನಿದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಡಿಸ್ಕ್ರೈಬಿಂಗ್ ದ ಡಿಫರೆಂಟ್ ವೇಸ್ ಆಫ್ ಈ ಕಲರ್ಸ್ ಎಲ್ಲಿ ಡಿಪೆಂಡ್ ಅಪಾನ್ ದ ಡಿಫರೆಂಟ್ ಕಲರ್ ಮಾಡ್ಯೂಲ್ಸ್ ಅಲ್ಲಿ, ಲೈಕ್ RGB ಮಾಡೆಲ್ ಆಗಿರ್ಬೋದು, ಅಥವಾ HSI ಮಾಡೆಲ್ ಇರ್ಬೋದು, ಅಥವಾ CMY ಅಥವಾ YIQ ಮಾಡೆಲ್ಸ್ ಇರ್ಬೋದು. different these are the models having a different color components coding system. See, each color module is oriented towards either specific hardware or image processing application software. Each color model is oriented towards ಅಂದ್ರೆ it depends upon the ಡಿಸೈನ್ ಮೇಲೆ ಹೋಗುತ್ತೆ. ಅಂದ್ರೆ ನಾವು ಯಾವ ಒಂದು ಅಪ್ಲಿಕೇಶನ್ಸ್ ಯೂಸ್ ಮಾಡಬೇಕು ಅದ್ರ ಡಿಸೈನ್ಸ್ ಮೇಲೆ ಕಲರ್ ಕೋಡಿಂಗ್ ಸಿಸ್ಟಮ್ ಕೂಡ ವರ್ಕ್ ಆಗುತ್ತೆ. ಅವ್ರು ಹೇಳ್ತಿರೋ ಪ್ರಕಾರ ಸ್ಪೆಸಿಫಿಕ್ ಆಗಿ ಕಲರ್ನ ಚೇಂಜ್ ಮಾಡೋದಾದ್ರೆ ಅಂತ ಹಾರ್ಡ್ವೇರ್ ಪಾರ್ಟ್ ಯಾವ್ಯಾವ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ದಟ್ ಈಸ್ RGB ಅಂತ ಹೇಳ್ತೀವಿ, CMY ಕಲರ್ ಮತ್ತು YIQ ಮಾಡೆಲ್ ಕಲರ್. ಇವು ಮೂರು ಬಿಟ್ಟು ಸಪೋಸ್ ಅಪ್ಲಿಕೇಶನ್ನೇ ಯೂಸ್ ಮಾಡಬೇಕು ಅನ್ನೋದಾದ್ರೆ, ಇಮೇಜ್ ಪರ್ಪಸ್ ನಾವು ಒಂದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಅದು HIS ಅಥವಾ HSI ಮಾಡೆಲ್ಸ್ ಅಂತ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಎಕ್ಸಾಮ್ ಅಲ್ಲಿ ಇರೋದು RGB ಮತ್ತೆ HSI ಮಾಡೆಲ್, HIS ಆರ್ HSI. ಓಕೆನಾ? ದಿಸ್ ಟೂ ಮಾಡೆಲ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಕೇಳಿದ್ರೆ RGB is used for the specific purpose, whereas in HSI is used for the particular image processing applications. ಆಯ್ತಾ? So then we'll move to next. Any color that can be specified using a model will correspond to a single point within the subspace it defines. A color can be specified using model. Those are the four models. Will corresponds to the single point within the subspace. ಅದರಲ್ಲಿ ನಾವು ಏನು ಯೂಸ್ ಮಾಡಬೇಕು ಅನ್ನೋದು ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಕಲರ್ ಮಾಡಲ್ಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಇಮೇಜ್ ಪ್ರೊಸೆಸಿಂಗ್, ದಟ್ ಈಸ್ ಆರ್. ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಆ 3 ಪಾಯಿಂಟ್ ಕೊಟ್ಟಿದ್ರಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. RGB model for color monitors and as well as video camera purpose. ಯಾವುದು RGB, ರೆಡ್, ಗ್ರೀನ್ ಅಂಡ್ ಬ್ಲೂ ಏನಿದೆಯಲ್ಲ, ಈ RGB ಫಾರ್ಮೇಶನ್ ಇದು ಆಕ್ಚುಲಿ ದಿಸ್ ಮಾಡೆಲ್ ಇಸ್ suitable for the different color monitors and as well as the camera purpose, video camera purpose. Whereas in CMY and CMYK, ಏನು CMY ಅಂದ್ರೆ ಸಿಯಾನ್ ಮ್ಯಾಗ್ನೆಟಾ ಯೆಲ್ಲೋ ಕಲರ್ ಅಥವಾ CMYK, ಸಿಯಾನ್ ಮ್ಯಾಗ್ನೆಟಾ ಯೆಲ್ಲೋ, K stands for black hair. CMYK, CMY. These models for color printing purpose. ಪ್ರಿಂಟೇ ಮಾಡಬೇಕು, ಕಲರ್ ಪ್ರಿಂಟಿಂಗ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಯೂಸಿಂಗ್ ದಿಸ್ ಮಾಡೆಲ್. ಯಾವುದು? ಯು ಹ್ಯಾವ್ ಅನ್ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್. ಒಂದು ನಿಮಿಷ, ಸಾರಿ. CMY ಮತ್ತು CMYK ಮಾಡೆಲ್, ಸಿಯಾನ್ ಮ್ಯಾಗ್ನೆಟಾ ಯೆಲ್ಲೋ और ಸಿಯಾನ್ ಮ್ಯಾಗ್ನೆಟಾ ಯೆಲ್ಲೋ ಬ್ಲ್ಯಾಕ್ models for color printing. Then HSI model, that is H stands for hue, S stands for saturation, I stands for intensity. Hue, saturation, intensity, that is HSI model. HSI model ಎಲ್ಲಿ ಯೂಸ್ ಮಾಡ್ತಾರೆ? ಡಿಫ್ರೆಂಟ್ ಇಮೇಜ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್. ದೀಸ್ ಆರ್ ದ 3 models ಏನು ಡಿವೈಡ್ ಮಾಡಿರ್ತಿದ್ದಾರೆ. RGB model is a color monitor or camera purpose, whereas in CMY and CMYK is printing, the color printing, then as well as HSI models. But a color printing model, as we have seen in the where means exactly ಅಂತಂದ್ರೆ, ನೀವು ಸಿಂಧನೂರಲ್ಲಿ ನಂದಿ ಡಿಜಿಟಲ್ ಅಂತ ಒಂದು ಇದು ಇದೆ, ಯಾರಾದ್ರೂ ನೋಡಿದ್ರೆ
ಅಲ್ಲಿ ನೀವು ಪರಿಚಯದವ್ರು ಯಾರಾದ್ರೂ ಇದ್ರೆ, ನಿಮ್ಗೆ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ, ಯಾಕಂದ್ರೆ ಅಲ್ಲಿ ಒಳಗಡೆ ಬಿಡಲ್ಲ ನಿಮ್ಗೆ ನೋಡೋದಕ್ಕೆ. ನೆಕ್ಸ್ಟ್ ನಾವಲ್ಲಿ ಬ್ಯಾನರ್ ಪರ್ಪಸ್ ಒಂದು ಪ್ರಿಂಟ್ ಆಗುತ್ತೆ. ಬ್ಯಾನರ್, ಆ ಬ್ಯಾನರ್ ಪರ್ಪಸ್ ಪ್ರಿಂಟ್ ಆಗುತ್ತೆ ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಆಸ್ ವೆಲ್ ಆಸ್ ಕಲರ್ ಫಾರ್ಮೇಷನ್ ಅಲ್ಲಿ ಕೂಡ ಪ್ರಿಂಟ್ ಆಗುತ್ತೆ. ಸೊ ಆ ಕಲರ್ ಫಾರ್ಮೇಷನ್ ಅಲ್ಲಿ ನಾವು ಇದನ್ನ CMY CMYK ಅದನ್ನ ಕೂಡ ಅಲ್ಲಿ ನಾವು ನೋಡ್ಬೋದು. ಅವ್ರು ತೋರ್ಸಲ್ಲಿದೆ ಭಾಳ ಯಾರಾದ್ರು ಕ್ಲೋಸ್ ಇದ್ರೆ ನಿಮ್ಗೆ ಅಲ್ಲಿ ಅವೈಲೇಬಿಲಿಟಿ ಕೊಡ್ತಾರೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನೋಡ್ಬೇಕು ಅನ್ನೋದಾದ್ರೆ ಈ ಕಲರ್ ಈ ನಮ್ಮ ಪ್ರಿಂಟಿಂಗ್ ಪರ್ಪಸ್ ಅಥವಾ ನಾವು ಪರ್ಸನಲ್ ಯೂಸ್ ಮಾಡೋ ಪ್ರಿಂಟ್ ಆಗಿರ್ಬೋದು, ಅಲ್ಲಿ ನೋಡ್ಕೋಬಹುದು. ಅಲ್ಲಿ ಕೂಡ ನಿಮಗೆ ಫೆಸಿಲಿಟಿ ಇರುತ್ತೆ CMYK. ಸೊ ಸ್ಪೆಷಲಿ ಫಾರ್ ಕಲರ್ ಪ್ರಿಂಟಿಂಗ್ ಪರ್ಪಸ್, ಗೊತ್ತಾಯ್ತಾ. ದೆನ್ HSI ಸ್ಪೆಷಲಿ ಫಾರ್ application, different image processing applications. So there we are going to reducing the saturation level of images, or intensity values, means more pixel values we are dealing with the pixels there. Then hue is nothing but a wavelength of that images. ಇವೆಲ್ಲನೂ ಕೂಡ ನಾವೆಲ್ಲಿ ನೋಡ್ತೀವಿ ಅಂದರೆ ಸಮ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ನೋಡ್ತೀವಿ. ಸೊ ಆ್ಯಕ್ಚುಲಿ ನಾವೆಲ್ಲ ಇವಾಗ ಯೂಸ್ ಮಾಡ್ತಿರೋದೇ ಈ ಅಪ್ಲಿಕೇಶನ್. ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್. ಯಾವುದು ನೀವು ಆ್ಯಪ್ ಯೂಸ್ ಮಾಡ್ತೀರಲ್ಲ ಮೊಬೈಲಲ್ಲಿ ಹಾಕ್ಕೊಂಡು ಇಮೇಜ್ ಪರ್ಪಸ್, ಅದು. ಸೊ ಕಂಪ್ಲೀಟ್ ಡೀಟೇಲ್ಸ್ ವಿಲ್ ಸಿ ದ ಒನ್ ಬೈ ಒನ್. ಫಸ್ಟ್ ಒನ್ ಇಸ್ ಎನ್ RGB color model. In this model, each color appears in its primary color. This is very important, primary color. Each model or each color appears, in this model, each color appears in its primary colors, that is red, green and blue. In this model is based on, this is very important, that is Cartesian coordinate system. So it is based on Cartesian coordination system, yadu RGB color model, because here in the RGB it dealing with only primary colors, that is the colors in the red, green and blue only. ಅದಕ್ಕೆ ನಾವು ಹೇಳ್ತಿರೋದು RGB. The color subspace is the cube. ಅಂದ್ರೆ ಕ್ಯೂಬ್ ಫಾರ್ಮ್ ಅಲ್ಲಿ ಕಲರ್ ಒಂದು ಶೋ ಮಾಡ್ತಾ ಇದ್ದಾರೆ. ಆಫ್ಟರ್ ದಿಸ್ ಐ ವಿಲ್ ಶೋ ದ ಡೈಗ್ರಾಮ್ ಹಿಯರ್ that show that cube system of color, that the different colors in this model are points on or inside the cube and are defined by vectors extending from the origin. Means after this there may be on some cube of system diagram ಇದೆ, ಅಲ್ಲಿ ನಾವು ಆ ಕಲರ್ ಯಾವ್ಯಾವ ಒಂದು ಕಲರ್ ಯಾವ ಸೈಡ್ ಆಂಗಲ್ ಅಲ್ಲಿ ಯಾವ ಕಲರ್ ಇರುತ್ತೆ ಅನ್ನೋದನ್ನ ಅವ್ರು ತೋರಿಸ್ತಾ ಇದ್ದಾರೆ, ನೋಡ್ಕೊಳ್ಳಿ. So this is a example, that is this is a cube system of a color. ನೋಡಿ, ನೀವು ಜೂಮ್ ಮಾಡಿದ್ರೆ ನೋಡಿ, ನಾನು ಇಲ್ಲಿ ಜೂಮ್ ಮಾಡ್ತೀನಿ. ಓಕೆ, ಏನಾದರೂ ವಾಯ್ಸ್ ಬ್ರೇಕ್ ಬರ್ತಿದೆಯಾ? ಯಾಕೋ ನೆಟ್ವರ್ಕ್ ಅಂತ ಪ್ರಾಬ್ಲಮ್ ಬರ್ತಿದೆ ಇಲ್ಲಿ. ವಾಯ್ಸ್ ಐ ಥಿಂಕ್ ಇಲ್ಲಿವರೆಗೂ ಏನು ವಾಯ್ಸ್ ಪ್ರಾಬ್ಲಮ್ ಬಂದಿಲ್ಲ ಅನ್ಕೊಂಡಿದ್ದೀನಿ. ವಾಯ್ಸ್ ಬರ್ತಾ ಇದೆಯಾ ಪ್ರಾಬ್ಲಮ್? ಲಿಟಲ್ ಬಿಟ್. ಓಕೆ ಓಕೆ ಫೈನ್. ಅದೇ ನನಗೆ ನೆಟ್ವರ್ಕ್ ಓಕೆ ರೈಟ್. ಸಿ ನೋಡಿ, ದಿಸ್ ಇಸ್ ದ ಕ್ಯೂಬ್ ಸಿಸ್ಟಮ್ ಆಫ್ RGB. So here the from this point to this, it is called as a blue direction. Then here, from here to here, called a green. From here to down called red. This is exactly ನಿಮಗೆ ಶೋ ಆಗ್ತಿರೋದು ಇಲ್ಲಿ ನೋಡಿ, ಈ ತರ ಅವ್ರು ಹಾಕಿರೋದಲ್ಲಿ. So this portion is called as a blue, this portion is called as a green, and this portion is called as a blue. red. ಅಲ್ಲಿ ನಿಮ್ಗೆ ಒಳಗಡೆ ಕಲರ್ ಕಾಣ್ತಾ ಇದೆ ನೋಡಿ ಆಲ್ರೆಡಿ. ಸೊ ಅದು ಯಾವ ಥರ ಫಾರ್ಮಲ್ಲಿ ಕಾಣ್ತಾ ಇದೆ ಕ್ಯೂಬಿಕ್ ಅನ್ನೋದು ಇಲ್ಲಿ ಅವ್ರು ತೋರಿಸ್ತಾ ಇದ್ದಾರೆ, ರೈಟ್. So in the red, there the combination of values is 1, 0, 0. Blue, the combination of values 0, 0, 1, and green the combination values here 0, 1, 0. ಏನಿದೆ 0, 0, 1 ಅಥವಾ 0, 1, 0 or 1, 0, 0, 0. ಇವು ಏನು ಅಂತ ಕೇಳಿದ್ರೆ XY Z 3 ಆಕ್ಸಸ್. ಸೊ ಡಿಪೆಂಡ್ಸ್ ಆನ್ ದಿಸ್ 3 ಆಕ್ಸಿಸ್ ಮೇಲೆ ಇದು ವ್ಯಾಲ್ಯೂಸ್ ನಾವು ಕೊಡ್ತೀವಿ, ಬೈನರಿ ವ್ಯಾಲ್ಯೂಸ್. ಸೊ ನೋಡಿ, ರೆಡ್, ಬ್ಲೂ, ಗ್ರೀನ್ ಡೈರೆಕ್ಷನ್ ಇದೆ. ಆ್ಯಂಡ್ ರಿಮೈನಿಂಗ್ ಕಲರ್ಸ್ ಏನಿದೆಯೋ ಅವೆಲ್ಲ ಬಿಟ್ಟು ರಿಮೈನಿಂಗ್ ಕಲರ್ಸ್ ಅಂದರೆ
from exactly ಇಲ್ಲಿ ಆಗಿರ್ಬೋದು ಕಲರ್. This is the magenta color. This is little bit of white colors. This is the cyan color. Cyan color. Then in between, so here ಸ್ವಲ್ಪ ಹೋದ್ರೆ ಗ್ರೇ ಕಲರ್ ಬರುತ್ತೆ. ಸೊ ಹಿಯರ್ ಇನ್ ದ ಯೆಲ್ಲೋ ಕಲರ್. ಓಕೆ, ಇದು ಏನಂದ್ರೆ ಅವರು ಎಕ್ಸಾಂಪಲ್ ತೋರಿಸಿದ್ರು ಅಷ್ಟೇ. ಅಂದ್ರೆ ಈ ಒಂದು ಕ್ಯೂಬ್ ಸಿಸ್ಟಮ್ ಅಲ್ಲಿ ಈ RGB ಮಾಡೆಲ್ ಏನಿದೆಯೋ ಇದು ಆಕ್ಚುಲಿ ಡೀಲಿಂಗ್ ವಿತ್ ಓನ್ಲಿ ಪ್ರೈಮರಿ ಕಲರ್ಸ್, ದಟ್ ಈಸ್ ರೆಡ್, ಗ್ರೀನ್ ಅಂಡ್ ಬ್ಲೂ. ಮೇನ್ ರೆಡ್, ಗ್ರೀನ್ ಅಂಡ್ ಬ್ಲೂ ಇದು ಡೀಲಿಂಗ್ ಮಾಡುತ್ತೆ. ಅದ್ರ ಜೊತೆಗೆ ಈ ಮ್ಯಾಗ್ನೆಟಾ ಯೆಲ್ಲೋ ಇದೇನಿದೆಯಲ್ಲ ಅದು ಮಿಕ್ಸರ್ ಬರುತ್ತೆ. ಈ ಮಿಕ್ಸರ್ ಆಫ್ ಏನಂತೀವಿ ನಾವು ಕ್ರೊಮ್ಯಾಟಿಕ್ ಅಂತ ಕರಿತೀವಿ. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಕ್ರೊಮ್ಯಾಟಿಕ್ ಡಯಾಗ್ರಾಮ್ ಅದೇನು ನೋಡಿದೀವೋ ಇದು ಮಿಕ್ಸಿಂಗ್ ಆಫ್ ಆಲ್ ದ ಕಲರ್ಸ್. ರೈಟ್, ನೋಡಿ all colors values R, G and B have been normalized in the range 0,1. However, we can represent each of RGB from 0 to 255, and there may be a range of values 0 in the up to 255 vargu. Each RGB color image consisting of 3 component images. Each RGB color image consists of 3 component images, one for each primary color, right, as shown in the figure in the video. Next, ತೋರಿಸ್ತೀನಿ ನಿಮಗೆ. These 3 images are combined on screen to produce a color image. ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ that is you have to understand clearly. These 3 images ಅಂದ್ರೆ ಯಾವುದು RGB 3 images are combined on the screen, that is to produce the a color image. ಅಂದ್ರೆ ಮೂರು ಪ್ರೈಮರಿ ಕಲರ್ ಇಮೇಜ್ ಏನಿದೆ RGB ದಾಗ ಅದನ್ನ ಯೂಸ್ ಮಾಡಿ ಕಲರ್ ಇಮೇಜ್ ಫಾರ್ಮೇಶನ್ ಅಲ್ಲಿ ನಾವು ತಗೊಂಡ್ ಬರ್ತಾ ಇದ್ವಿ ವಿತ್ ದ ಹೆಲ್ಪ್ ಆಫ್ ದ ವ್ಯಾಲ್ಯೂಸ್, ದಟ್ ಈಸ್ 0 to 255 ಏನಿದಿಲ್ಲ ವ್ಯಾಲ್ಯೂಸ್. ಇದು ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ, ಒಂದು ಕಲರ್ ಇಮೇಜ್ ಫಾರ್ಮ್ಯಾಟ್ ಅನ್ನ ತಗೊಂಡ್ ಬರ್ತಾ ಇದೀವಿ. ಹೇಗೆ ಅನ್ನೋದು ಇಲ್ಲೊಂದು ಡಯಾಗ್ರಾಮ್ ಹೇಳ್ತಿದ್ದಾರೆ ಅವರು ನೋಡಿ. ಇದು ಸಿಂಪ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದೇನೆ. ಆಕ್ಚುಲಿ ನಿಮಗೆ 3 ಇಲ್ಲಿ ಸ್ಕ್ವೇರ್ ಇದೆ. ಫಸ್ಟ್ ಸ್ಕ್ವೇರ್ ಬಂದ್ಬಿಟ್ಟು ನಿಮಗೆ ಬ್ಲೂ, ಸೆಕೆಂಡ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಗ್ರೀನ್ ಅಂಡ್ ಥರ್ಡ್ ಸ್ಕ್ವೇರ್ ದಟ್ ಈಸ್ ರೆಡ್. ಬ್ಲೂ ಕಾಂಪೊನೆಂಟ್ ಇಮೇಜ್, ಗ್ರೀನ್ ಕಾಂಪೊನೆಂಟ್ ಇಮೇಜ್, ರೆಡ್ ಕಾಂಪೊನೆಂಟ್ ಇಮೇಜ್. ಅಸ್ಯೂಮ್ ಲೈಕ್ ದೇರ್ ಇಸ್ ಎನ್ ಇಮೇಜ್ ಅಂತ ಹೇಳ್ತಿದ್ದಾರೆ ಅಷ್ಟೇ ಅವರು. ಪರ್ಟಿಕ್ಯುಲರ್ ಇಮೇಜ್ ಅಲ್ಲಿ ನಾವು ಆ 3 ಕಲರ್ ಕಾಂಪೊನೆಂಟ್ಸ್ ಆಫ್ ಕಲರ್ ಮಾಡೆಲ್ ಎಲ್ಲಿದೆ, ಬೈನರಿ ವ್ಯಾಲ್ಯೂಸ್ ಮೇಲೆ ಡೈರೆಕ್ಷನ್ ತೋರಿಸಿದಾರಲ್ಲ, these are the RGB values colors. This is RGB ಅಂತ ಇದೆ. 3 ಕಲರ್ ಅಂದ್ರೆ RGB ಫಾರ್ಮ್ ಅಲ್ಲಿ ನಾವು ಕಲರ್ ವ್ಯಾಲ್ಯೂಸ್ ನ ನೋಡ್ಬೇಕಾದ್ರೆ ಅದು ಆಲ್ಮೋಸ್ಟ್ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಏನ್ ಹೇಳ್ತಾರೆ ಅಂದ್ರೆ ನೋಡ್ರಿ ಇಲ್ಲಿ ಕೆಳಗಡೆ, the total number of bits used to represent each pixel in RGB image. Total number of bits, ಡೆಫಿನೆಟ್ಲಿ ಬಿಟ್ಸ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಮುಂಚೆ ಹೇಳ್ತಾ ಇದ್ದೀನಿ, ಎಷ್ಟು ಮೋರ್ ನಮಗೆ ಕ್ಲಾರಿಟಿ ಕಾಣಬೇಕು ಇಮೇಜ್ ಅಂದ್ರೆ ಅಲ್ಲಿ ನಾವು ಪಿಕ್ಸೆಲ್ ಜೊತೆಗೆ ಏನು ಕಮ್ಯುನಿಕೇಟ್ ಆಗುತ್ತೆ. ಅಂದ್ರೆ ಅರ್ಥ ಅಲ್ಲಿ ನಾವು ಅಲ್ಲಿ ಮ್ಯಾಥಮೆಟಿಕಲ್ ಫಾರ್ಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಪಿಕ್ಸೆಲ್ ವ್ಯಾಲ್ಯೂಸ್. ಅದನ್ನ ಎಷ್ಟು ಪಿಕ್ಸೆಲ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೋ ಅದು ಪಿಕ್ಸೆಲ್ ವ್ಯಾಲ್ಯೂಸ್ ನಮ್ಗೆ ಡಿಸೈಡ್ ಮಾಡುತ್ತೆ ಪರ್ಟಿಕ್ಯುಲರ್ ಏರಿಯಾ ವಿದಿನ್ ದ ಇಮೇಜ್. ಯಾವ ಏರಿಯಾ ನೀವು ಆ ವಿದಿನ್ ಇಮೇಜ್ ಅಲ್ಲಿ ಯಾವ ಏರಿಯಾ ನೀವು ಜೂಮ್ ಮಾಡ್ಬೇಕಂತ ಇದ್ದೀರೋ, ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಆ ಇಮೇಜ್ ಯಾವ ರೀತಿ ಶೋ ಆಗಬೇಕು ಅಂದರೆ ಅಲ್ಲಿ ಅಗೇನ್ ವಿ ಹ್ಯಾವ್ ಟು ಡೀಲಿಂಗ್ ವಿತ್ ದ ಪಿಕ್ಸೆಲ್ ವ್ಯಾಲ್ಯೂಸ್. ಅಂದರೆ ಮ್ಯಾಟ್ರಿಕ್ಸ್ ಮಾಡಬೇಕಾಗುತ್ತೆ, ಮ್ಯಾಥಮೆಟಿಕಲ್ ಹೋಗ್ಬೇಕಾಗುತ್ತೆ. ಅದನ್ನವ್ರು ಹೇಳ್ತಿರೋದು. ಅವಕ್ಕೆ ನಾವು ಇಲ್ಲಿ ಏನಂತ ಕರಿತೀವಿ, ಪಿಕ್ಸೆಲ್ ಡೆಪ್ತ್ ಅಂತ ಕರಿತೀವಿ. ಪಿಕ್ಸೆಲ್ ಡೆಪ್ತ್ ಇಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಬಿಟ್ಸ್ ಯೂಸ್ ಟು ರಿಪ್ರೆಸೆಂಟ್ ಈಚ್ ಪಿಕ್ಸೆಲ್ ಇನ್ RGB ಇಮೇಜ್. ಈಚ್ ಪಿಕ್ಸೆಲ್ಸ್ ಅಂದರೆ 1 ಪಿಕ್ಸೆಲ್ ಅಲ್ಲಿ ಎಷ್ಟು ಬಿಟ್ಸ್ ಇವೆ ಅನ್ನೋದು ಗೊತ್ತಿಲ್ಲ, ಬಟ್ ಟೋಟಲ್ ನಂಬರ್ ಆಫ್ ಬಿಟ್ಸ್ ಎಲ್ಲ ಈಚ್ ಪಿಕ್ಸೆಲ್ ನಾವು ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಾಗಾಗಿ ಅದಕ್ಕೆಲ್ಲ ನಾವು ಏನಂತ ಕರಿತೀವಿ, ಪಿಕ್ಸೆಲ್ ಡೆಪ್ತ್ ಅಂತ ಕರಿತೀವಿ. ಅದನ್ನು ಫಾರ್ ಎಕ್ಸಾಂಪಲ್ ಕೆಳಗಡೆ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಇಫ್ ಈಚ್ ಆಫ್ ದ ರೆಡ್, ಗ್ರೀನ್ ಅಂಡ್ ಬ್ಲೂ ಇಮೇಜಸ್, ಈಚ್ ಆಫ್ ದಿ ರೆಡ್, ಬ್ಲೂ ಅಂಡ್ ಗ್ರೀನ್ RGB ಕಂಪ್ಲೀಟ್ ಮೂರಕ್ಕೂ ಈಸ್ ಆನ್ 8-bit ಇಮೇಜ್ ಅಂತ ತಗೊಂಡ್ರೆ ದ ಪಿಕ್ಸೆಲ್ ಡೆಪ್ತ್ ಆಫ್ ದಿ RGB ಇಮೇಜ್ ಈಸ್ 24 bits ಆಗುತ್ತೆ. ಒಂದು ಅಸ್ಯೂಮ್ ಮಾಡ್ತಿದ್ದಾರೆ ಯಾವ ಥರ ಆಗ್ತಾ ಇದೆ ಇದು ಅಂತ. ಸಪೋಸ್ ನಾವು ಅದನ್ನ 888 ಅಂತ ತಗೊಂಡ್ರೆ
ಆವಾಗ ಟೋಟಲ್ ನಂಬರ್ ಆಫ್ ಬಿಟ್ಸ್ ಎಷ್ಟಾಗುತ್ತೆ? 24 ಬಿಟ್ಸ್. ಅರ್ಥ ಆಗ್ತಿದೆ ಅಲ್ವಾ ಅದು ಕ್ಯಾಲ್ಕುಲೇಷನ್ಸ್ ನಿಮಗೆ? ಪಿಕ್ಸೆಲ್ ಡೆಪ್ತ್ ಹೇಗೆ ಅಂತ ಹೇಳ್ತಾ ಇರೋದು ನಾನು. ಹೇಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇಷ್ಟೇ ಇರೋಂಗಿಲ್ಲ, ಲೆಂದಿ ಪ್ರೊಸೀಜರ್ ಇದೆ. ಜಸ್ಟ್ ನಿಮ್ಗೆ ಥೆರಟಿಕಲ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಇದ್ದೀನಿ. Suppose if red, green and blue images is an 8-bit image, then the pixel depth of the RGB image, each pixel ಅಲ್ಲಿ total number of bits ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿದಾಗ ಟೋಟಲ್ ನಂಬರ್ ಆಫ್ ಬಿಟ್ಸ್ ಇಂದ ಆಲ್ ದ RGB ಅಂತಂದ್ರೆ ಅದು 24 ಬಿಟ್ಸ್ ಇರುತ್ತೆ, ರೈಟ್? ಅದು ಹೇಗೆ ಅನ್ನೋದು ಕೆಳಗಡೆ ಕೊಟ್ಟಿದ್ದಾರೆ. ದಟ್ ಕಾಂಪೊನೆಂಟ್ ಇಮೇಜಸ್ ಆಫ್ ಆನ್ RGB ಇಮೇಜ್ ಇದೆ ನೋಡಿ. ಟೋಟಲ್ ಇದು ಮೇಲ್ ನೋಡಿ. ಫಸ್ಟ್ ಇದೆ ಫುಲ್ ಕಲರ್ ಇದೆ, ಅದು ಆ ಕಲರ್ ಫಾರ್ಮೇಷನ್ ಅಲ್ಲಿ ನಮ್ಗೆ ಸಿಗ್ಬೇಕಂದ್ರೂ ಕೂಡ ಹಿಯರ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟಿಂಗ್ ದ ಈಚ್ ಗ್ರೀನ್, ರೆಡ್, ಗ್ರೀನ್, ದೆನ್ ಬ್ಲೂ ಪರ್ಟಿಕ್ಯುಲರ್ ವ್ಯಾಲ್ಯೂಸ್. ರೆಡ್ ನೋಡ್ಕೊಳ್ಳಿ ಫಸ್ಟ್ ಇಮೇಜ್, ಸೆಕೆಂಡ್ ಇಮೇಜ್ ಗ್ರೀನ್, third image blue. So mixture of these three will get the one color image, that is full color image. A full color image and its RGB component images ಅಂತ ನಾವು ಇಲ್ಲಿ ತೋರಿಸಿರೋ ಡಯಾಗ್ರಾಮ್. ಅರ್ಥ ಆಗ್ತಿದೆಯಲ್ಲ ಇದು? ಸೊ ನಮಗೆ ಕಲರ್ ಫಾರ್ಮೇಷನಲ್ ಇಮೇಜ್ ಸ್ಪೆಷಲಿ RGB ಮಾಡೆಲ್ ಅಲ್ಲಿ ಯಾವ ತರ ಶೋ ಆಗ್ತಿದೆ, ಯಾವ ತರ ಬರುತ್ತೆ ಅನ್ನೋದಿಲ್ಲ ಅವ್ರು ಹೇಳ್ತಾ ಇದ್ದಾರೆ. ಈಚ್ ರೆಡ್, ಗ್ರೀನ್ or blue, each component having different number of pixels and having number of bits ಎಲ್ಲರೂ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಫೈನಲ್ ಆ ಕಲರ್ ಫಾರ್ಮ್ ಅಲ್ಲಿ ಶೋ ಮಾಡ್ತಾ ಇದೀವಿ. ದಟ್ ಈಸ್ ಫುಲ್ ಕಲರ್ ಅಂತ ಹೇಳ್ತಾ ಇದ್ವಿ. ಆ ಫುಲ್ ಕಲರ್ ಡಯಾಗ್ರಾಮ್ ನೋಡಿ, ಇದು ಹೇಗೆ ಮಾಡ್ತಿದೀವಿ ಸಿಂಪಲ್, ಗೊತ್ತಾಯ್ತಾ? ದೆನ್ ಇದೇ ತರ ನೆಕ್ಸ್ಟ್ ಸೆಕೆಂಡ್ ಕಲರ್ ಮಾಡೆಲ್ ಹೋಗ್ತೀನಿ. ದಟ್ ಈಸ್ CMY ಅಂಡ್ CMYK ಕಲರ್ ಮಾಡೆಲ್. ನಿಮಗೆ ಟೆಕ್ಸ್ಟ್ ಬುಕ್ ಇರುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ ಬೇಕಾದ್ರೆ ನೋಡ್ಕೋಬಹುದು, ಅದರಲ್ಲೂ ಕೂಡ ಇದೇ ಕಂಟೆಂಟೇ ಇರುತ್ತೆ ನಿಮಗೆ. ಆಸ್ ಪರ್ ದ ಟೆಕ್ಸ್ಟ್ ಬುಕ್ ಪರ್ಪಸ್ ಹೇಳ್ತಿರೋದು. ಇನ್ ಕೇಸ್ ನಾಳೆ ನೀವು ಟೆಕ್ಸ್ಟ್ ಬುಕ್ ಓದೋಕ್ಕೂ ಯೂಸ್ ಆಗಲಿ ಅಂತ ಪರ್ಪಸ್ ನಾನು ಅದನ್ನೇ ಕಂಟೆಂಟ್ ಇಲ್ಲಿ ಹಾಕಿದ್ದೀನಿ. ಎಲ್ಲ ಟೆಕ್ಸ್ಟ್ ಬುಕ್ನೇ ಇಲ್ಲಿ ನಾವು ಕಾಪಿ ಪೇಸ್ಟ್ ಮಾಡೋಕ್ಕೆ ಬರೋಲ್ಲ, ಯಾಕಂದ್ರೆ ಎಲ್ಲಾನು ಮಾಡ್ಕೊಂತ ಹೋದ್ರೆ ಇಲ್ಲಿ ಕ್ಲಾಸಸ್ ಆಗಂಗಿಲ್ಲ, ಅರ್ಥ ಆಗಲ್ಲ, ಗೊತ್ತಾಯ್ತಾ? ನಿಮ್ಗೆ ಮೋರ್ ಇನ್ನೂ ಬೇಕು ಅನ್ನೋದಿದ್ರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಅರ್ಥ ಆಗುತ್ತೆ. ಟೆಕ್ಸ್ಟ್ ಬುಕ್ PDF ಕೂಡ ಮೇ ಬಿ ನಿಮಗೆ ಸಿಕ್ಕಿದೆಯಲ್ಲ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಟೆಕ್ಸ್ಟ್ ಬುಕ್ PDF ಹಾಕಿಲ್ಲ ನಾನು? ಹಾಕಿಲ್ಲ. ಓಕೆ. ಟೆಕ್ಸ್ಟ್ ಬುಕ್ ಹಾಕ್ತೀನಿ ನಿಮಗೆ ನಾನು, 3rd ಜನರೇಷನ್ಸ್. ಇಲ್ಲಾಂದ್ರೆ ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ, ಅದರ್ವೈಸ್ ನಾನೇ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಇದರಲ್ಲಿ ಸ್ಟಡಿ ಮಟೀರಿಯಲ್ ನಾವೆಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಯಾನ್, ಮ್ಯಾಗ್ನೆಟಾ ಆ್ಯಂಡ್ ಯೆಲ್ಲೋ. ದ CMY ಸ್ಟ್ಯಾಂಡ್ಸ್ ಫಾರ್ ಹಿಯರ್ ಸಿಯಾನ್, ಮ್ಯಾಗ್ನೆಟಾ ಆ್ಯಂಡ್ ಯೆಲ್ಲೋ ಆರ್ ದ ಪ್ರೈಮರಿ ಕಲರ್ಸ್ ಆಫ್ pigments. These are the primary colors. Of course, each model ಅದರದೇ ಆದಂಥ ಪ್ರೈಮರಿ ಕಲರ್ ಇರುತ್ತೆ. ಇವನ್ RGB ಕಲರ್ ಪ್ರೈಮರಿ ಕಲರ್ಸ್ ಯಾವುದು ಅಂದರೆ ರೆಡ್, ಗ್ರೀನ್, ಬ್ಲೂ. ಇವನ್ CMY ಇದು ಪ್ರೈಮರಿ ಕಲರ್ ಸಿಯಾನ್, ಮ್ಯಾಗ್ನೆಟ್ ಆ್ಯಂಡ್ ಯೆಲ್ಲೋ. ಮೋಸ್ಟ್ ಪ್ರಿಂಟಿಂಗ್ ಡಿವೈಸಸ್ ಅಂದರೆ CMY ಇದು ಎಲ್ಲಿ ಯೂಸ್ ಮಾಡ್ತಾರೆ? ಮೋಸ್ಟ್ ಪ್ರಿಂಟಿಂಗ್ ಡಿವೈಸಸ್ ಸಚ್ ಆಸ್ ಎ ಕಲರ್ ಪ್ರಿಂಟರ್ ಆರ್ ಕಾಪಿಯರ್ require CMY data input or it performs an RGB to CMY conversion internally. This conversion is performed using the equation. ಅದೇ ಹೇಳ್ತಿರೋದು ನಾನು, ಕನ್ವರ್ಟಿಂಗ್ ಕೂಡ ನಾವು ಮಾಡಬೇಕಾಗುತ್ತೆ ಇಲ್ಲಿ ಮ್ಯಾಥಮೆಟಿಕಲ್ ಅಲ್ಲಿ ಹೋಗ್ಬೇಕಂದ್ರೆ. ಅವ್ರು ಹೇಳ್ತಿರೋದು ಸಪೋಸ್ ಸಿಯಾನ್, ಮ್ಯಾಗ್ನೆಟಾ, ಯೆಲ್ಲೋ ಕಲರ್ ಏನಿದೆಯೋ ಪ್ರೈಮರಿ ಕಲರ್ ಇದೆ, ಬಟ್ ಆ ಪ್ರೈಮರಿ ಕಲರ್ ಡೀಲಿಂಗ್ ವಿತ್ ದಿ RGB ಜೊತೆಗೆ ಏನಾದ್ರು ಡೀಲಿಂಗ್ ಮಾಡಿದೆ ಆದ್ರೆ ಅಂದ್ರೆ ಅರ್ಥ ಕನ್ವರ್ಷನ್ಸ್ ಬಿಟ್ವೀನ್ ದ RGB ಟು CMY. ಯಾಕೆ ಈ ತರ ಮಾಡಬೇಕು ಅನ್ನೋದಾದ್ರೆ ಮೋರ್ ಕಲರ್ ನಮ್ಗೆ ಇನ್ನೂ ಫಾರ್ಮೇಷನ್ ಸಿಗ್ಲಿ ಅನ್ನೋದಾದ್ರೆ ಆ ತರ ನಾವು ಕನ್ವರ್ಷನ್ ಮಾಡ್ಬೇಕಾಗುತ್ತೆ. ಈಗ ನಮಗೆ ಬರೀ ಸಿಯಾನ್, ಮ್ಯಾಗ್ನೆಟಾ, ಯೆಲ್ಲೋ ಅಷ್ಟೇ ಸಿಗುತ್ತೆ, ಬಟ್ ನಮಗೆ ರೆಡ್, ಗ್ರೀನ್, ಬ್ಲೂ ಸಿಗಲ್ಲ. ಬಟ್ ಅದನ್ನ ನಾವು CMY ಹೇಗೆ ಮಾಡಬೇಕು ಅಂದ್ರೆ ಕನ್ವರ್ಟಿಂಗ್ ಮಾಡಬೇಕು. ಕನ್ವರ್ಟಿಂಗ್ ಮಾಡೋದಕ್ಕೆ ಇಲ್ಲೊಂದು ಫಾರ್ಮುಲಾ ಇದೆ ಅಷ್ಟೇ, ಇದೇನು ಕ್ಯಾಲ್ಕುಲೇಷನ್ಸ್ ಇಲ್ಲ, ಅದನ್ನ ನೆಕ್ಸ್ಟ್ ಬರುತ್ತೆ. ಸಿಂಪಲ್ ಇಟ್ಸ್ ಇನ್ ಫಾರ್ಮುಲಾ, ದಟ್ ಇಸ್ CMY 111 minus RGB, where all color values have been normalized to the range. Of course 0 and 1 range ಅಲ್ಲಿ ಇರುತ್ತೆ ಎಲ್ಲಾನು color values. In printing, combination equal amounts of sienna, magnet, yellow that produce muddy looking black ಅಂತ ಕರೀತಾರೆ ನೇಮ್. That is called muddy looking black. ಯಾವಾಗ ಸಿಗುತ್ತೆ ನಮಗಿದು ಮಡ್ಡಿ ಲುಕಿಂಗ್ ಬ್ಲ್ಯಾಕ್?
image when you are combining equal amounts of cyan, magnet and yellow colors. In order to produce a true black, a fourth color that is called a black is added. ಎಲ್ಲಿ CMY ಗೆ CMY ಅಂದ್ರೆ ಏನು ಸಿಯಾನ್ ಮ್ಯಾಗ್ನೆಟ ಮತ್ತು ಯೆಲ್ಲೋ ಅದ್ರ ಜೊತೆಗೆ ಬ್ಲ್ಯಾಕ್ ಕೂಡ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದಾದ್ರೆ ವಿ ಹ್ಯಾವ್ ಟು ಯೂಸ್ ದ ಫೋರ್ತ್ ಕಲರ್ ಇಯರ್ ಬ್ಲ್ಯಾಕ್ ಈಸ್ ಆಡೆಡ್ ಟು ದ ಗಿವಿಂಗ್ ರೈಸ್ ಟು ದಿ CMYK ಕಲರ್ ಮಾಡೆಲ್. ಅದಕ್ಕೆ ನಾವು ಹೇಳ್ತಿರೋದು ಹೆಸರು CMY model or CMYK color model. K stands for your black. In case black content ಆಗಬೇಕಂದ್ರೆ ನಾವು ಬ್ಲ್ಯಾಕ್ ಆ್ಯಡ್ ಮಾಡ್ತೀವಿ ಫೋರ್ತ್ ಕಲರ್ ಅಂತ ಹೇಳಿ. ಓಕೆನಾ? ಸೊ ನೋಡಿ ಇಲ್ಲಿದೆ ಫೋರ್ತ್ ಕಲರ್, ಸೇಮ್ ಕಲರ್. ಅದು ಕೂಡ ಏನು RGB ಏನು ಎಕ್ಸಾಂಪಲ್ ತೊಗೊಂಡು ಇದು ಕೂಡ ಸೇಮ್. ಇಲ್ಲಿ ಕೂಡ ಏನು ಹೇಳ್ತಾರೆ, ದ CMYK ಕಾಂಪೋನೆಂಟ್ಸ್ ಇಮೇಜಸ್ ಆಫ್ ಅನ್ RGB images here. First is full color, then cyan full color ಗೆ ಶೋ ಆಗಬೇಕು ಅಂದ್ರೆ cyan mixing with magnetite, then yellow, then final fourth component is then black, then finally we will get full color. ಅಂದ್ರೆ each model having different procedures for what purpose ಅಂತ ಕೇಳಿದ್ರೆ simple for color imaging purpose. ಗೊತ್ತಾಯ್ತಾ? CMY ದ ಕಲರ್ ಇರೋದು ಇದು. Then lastly we'll see the third model, ಅಂದ್ರೆ main important model, that is SSI color model. ಇಲ್ಲಿ ಸ್ವಲ್ಪ ನಾವು ಡೀಪ್ ಆಗಿ ಹೋಗಬೇಕಾಗುತ್ತೆ ಮ್ಯಾಥಮೆಟಿಕಲ್. ಇಲ್ಲಿ ನಾನು ತೊಗೊಂಡು ಬಂದಿರೋ ಓನ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾ ಇದ್ದಾವೆ, ಅವನ್ನ ಇನ್ನೂ ಡೀಪ್ ಆಗಿ ಮಾಡಬೇಕು ಅಂದ್ರೆ ಇನ್ನೂ ಅದಕ್ಕೆಲ್ಲ ಅಲ್ಗಾರಿದಮ್ ಎಲ್ಲ ಪ್ರೊಸೀಜರ್ ಬೇರೆ ಇದೆ. ನಿಮಗೆ ಜಸ್ಟ್ ಕಾನ್ಸೆಪ್ಟ್ ಇದೆ ಅಷ್ಟು ತೊಗೊಂಡು ಬಂದಿರೋದು. The RGB and CMY color models are not suited for describing colors in terms of human interpretation. So this line ಏನು ಹೇಳುತ್ತೆ ಅಂತ ಕೇಳಿದ್ರೆ RGB as well as CMY color model that is not suited for describing the colors in the human perception ಅಂತ ನಾವೇನು ಹೇಳ್ತೀವಿ ಆ ಥರ human interpretation. ನಮಗೆ ಆ ಕಲರ್ ಫಾರ್ಮೇಷನ್ ಹೋಗ್ಬೇಕು ಅಂದ್ರೆ ನಮಗೆ ಅವೆರಡೇ ಕಲರ್ ಯೂಸ್ ಆಗಲ್ಲ. ಸೊ ವೆನ್ ವಿ ವ್ಯೂ ಎ ಕಲರ್ ಆಬ್ಜೆಕ್ಟ್, ನೋಡಿ ಇದು ಹೇಳ್ತಿದ್ದಾರೆ ಅವರು, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ವಿ ವ್ಯೂ ಎ ಕಲರ್ ಆಬ್ಜೆಕ್ಟ್ ವಿ ಡಿಸ್ಕ್ರೈಬ್ ಇಟ್ ಬೈ ಇಟ್ಸ್ ಹ್ಯೂ, ಸ್ಯಾಚುರೇಷನ್ ಆ್ಯಂಡ್ ಬ್ರೈಟ್ನೆಸ್. ಮೀನ್ಸ್ ಇಂಟೆನ್ಸಿಟಿ. HSI ಅನ್ನೋ ಬದಲು ಅವ್ರು ಹಂಗೆ ಬ್ರೈಟ್ನೆಸ್ ಅಂತ ಹೇಳಿದ್ರು, ದಟ್ ಈಸ್ intensity. So we have to describe it by HSI. ಏನು? When we view a color object, right? And the HSI color model has been presented. Of course, the HSI model decouples the intensity component from the color carrying information in a color image. ಏನು ಮಾಡುತ್ತೆ HSI model ನೋಡ್ಕೊರಿ, it decouples the intensity components. Means ಏನು ಇಂಟೆನ್ಸಿಟಿ ವ್ಯಾಲ್ಯೂಸ್ ಏನಿದೆ ಆ ವ್ಯಾಲ್ಯೂಸ್ ನಾವೇನು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಸಮ್ ವಿ ಆರ್ ಕಾಂಪೋನೆಂಟ್ಸ್ ಏನು ಮಾಡಿದ್ವಲ್ಲ ಅದನ್ನ ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ ವಿತ್ ದ ಹೆಲ್ಪ್ ಆಫ್ ಸಮ್ ಅಲ್ಗಾರಿದಮ್ ಕಾನ್ಸೆಪ್ಟ್. ಆ ಥರ ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಫ್ರಮ್ ದ ಕಲರ್ ಕ್ಯಾರಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಯು ಅಂಡ್ ಸ್ಯಾಚುರೇಷನ್ ಯೂಸ್ ಮಾಡಿ ನಾವು ಕಲರ್ ಇಮೇಜ್ ಮಾಡ್ತೀವಿ. ಆಸ್ ರಿಸಲ್ಟ್ ಅಂದ್ರೆ ನಮ್ಗೆ ಅದು ರಿಸಲ್ಟ್ ಯಾವ ರೀತಿ ಕೊಡುತ್ತೆ ಅಂತ ಕೇಳಿದ್ರೆ, ದಿಸ್ ಮಾಡೆಲ್ ಈಸ್ ಅನ್ ಐಡಲ್ ಟೂಲ್ ಫಾರ್ developing a color image processing algorithm. ಅಂದ್ರೆ ಇಲ್ಲಿ 100% ನಾವೇನು ಮಾಡ್ತೀವಿ, algorithm based on concept. Here we are going to using HSI model. ಅದಕ್ಕೆ ನಾವು ಹೇಳ್ತಿರೋದು HSI model it is best suitable for what ಅಂತ ಕೇಳಿದ್ರೆ for image processing application. ಈಗ ನಾವು ಒಂದು ಅಪ್ಲಿಕೇಶನ್ ರನ್ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ನಾರ್ಮಲ್ ಆಗಿ ವಿ ಆರ್ ಆಲ್ ಇನ್ ದ ಡಿಜಿಟಲ್ ಅಟ್ ಪ್ರೆಸೆಂಟ್. ನಾವು ಸಿಂಪಲ್ ನಾವು ರನ್ ಮಾಡಬೇಕು ಅಂದರೆ ಅಪ್ಲಿಕೇಶನ್ಸ್ ಡೆಫಿನೆಟ್ಲಿ ಅದ್ರ ಹಿಂದೆಗಡೆ ಏನು ವರ್ಕ್ ಇರುತ್ತೆ, ಅಲ್ಗಾರಿದಮ್ ಕಾನ್ಸೆಪ್ಟ್ ಆಸ್ ವೆಲ್ ಆಸ್ ಪ್ರೋಗ್ರಾಮ್ ಅಥವಾ ಆಸ್ ವೆಲ್ ಆಸ್ ಡಿಸೈನಿಂಗ್ ಪರ್ಪಸ್, ಇವೆಲ್ಲನೂ ಒಂದು ಅಪ್ಲಿಕೇಶನ್ ರನ್ ಮಾಡಬೇಕು ಅಂದರೆ ಆ ಅಲ್ಗಾರಿದಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪಾರ್ಟ್. ಸೊ ಇವನ್ HSI ಮಾಡೆಲ್ is an application purpose. That's why we are going to study here what algorithm. ಲಾಸ್ಟ್ ಇದೆ ನಿಮಗೆ ಒಂದು ಫಸ್ಟ್ ಯೂನಿಟ್ ಲಾಸ್ಟ್ ಎಂಡಲ್ಲಿ ಬರುತ್ತೆ. ಅಲ್ಗಾರಿದಮ್ ಅಂದ್ರೆ ಅರ್ಥ ಅದು ಏನು ಸ್ಟೆಪ್ 1 ಸ್ಟೆಪ್ 2 ಆ ಅಲ್ಗಾರಿದಮ್ ಅಲ್ಲಿ ಕಾನ್ಸೆಪ್ಟ್.
ಸ್ವಲ್ಪ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಇರುತ್ತೆ, ಮ್ಯಾಥಮೆಟಿಕಲ್ ಫಾರ್ಮೇಷನ್ ಅಲ್ಲಿ ನಾವು ನೋಡಬೇಕಾಗುತ್ತೆ. ಅದು ಲಾಸ್ಟಿಗೆ ನಿಮ್ಗೆ ಬರ್ತೀನಿ ನಾನು. 2D ಪ್ರಿಲಿಮಿನರೀಸ್ ಅಂತ ಬರುತ್ತೆ. ಈ 1 ಯೂನಿಟ್ ಅಂದರೆ ಆಫ್ಟರ್ ದಿಸ್ ಕಲರ್ ಇಮೇಜ್ ಫಂಡಮೆಂಟಲ್ಸ್, then we are going to study with image sampling and quantization method. After that, the final stage is 2D mathematical preliminaries. Means there is use some mathematical for 2-dimensional ಯಾವ ಥರ ನಾವು ಇಮೇಜಸ್ ಅಲ್ಲಿ ನೋಡ್ಬೋದು ಅನ್ನೋದು. ಅದು ಲೇಟರ್ ಲಾಸ್ಟಲ್ಲಿ ನೋಡೋಣ. ಬಟ್ ಅಲ್ಗಾರಿದಮ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. The hue, saturation and intensity values that can be obtained from the RGB color cube. Hue, saturation, intensity values can be obtained. Illinda obtained as a HSI model with the help of RGB color cube. That is, we can convert any RGB point to a corresponding point is the HSI color model. RGB ಕಲರ್ ಇಂದ ನಾವು HSI model ಕನ್ವರ್ಟ್ ಮಾಡಿದಾಗ ಅದು ಯಾವುದೇ ಇರಲಿ ಅಂತ ಹೇಳ್ತಿರೋದು. we can convert any RGB point, ಯಾವುದೇ ಒಂದು ಕ್ಯೂಬಿಕ್ ಪಾಯಿಂಟ್ ಸಿಸ್ಟಮ್ ಅಲ್ಲಿ ಕಲರ್ ತಗೊಂಡು ನಾವು HSI model ಕನ್ವರ್ಟ್ ಮಾಡ್ತೀವಿ by working out the geometrical formula. Means there is some formula, geometrical formula. Using that geometrical formula, we are going to converting the RGB to the ಯಾವುದು HSI model. ಇಲ್ಲಿ ನಿಮ್ಗೆ ಜಸ್ಟ್ ಒಂದು ಸಿಂಪಲ್ ಆಗಿ ಕೊಟ್ಟಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಡೀಟೇಲ್ ಆಗಿ ಸಿಗುತ್ತೆ, ನೀವು ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್. ನಾನು ಸಿಂಪಲ್ ಅದೊಂದು ಫಾರ್ಮುಲಾ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಕನ್ವರ್ಟಿಂಗ್ ಕಲರ್ಸ್ ಫ್ರಮ್ RGB ಟು HSI model. ಏನಿದೆ ಸಮ್ ಜಸ್ಟ್ ಬೇಸಿಕ್ ಫಾರ್ಮುಲಾ. H stands for U, which is given by H is equal to, so it is in the form of ಯಾವ ಫಾರ್ಮ್ ಅಲ್ಲಿ ಸಿಗುತ್ತೆ ನಮ್ಗೆ ಇಲ್ಲಿ ಅಂತ ಕೇಳಿದ್ರೆ ನೋಡಿ, ಥೀಟಾ ಇಂದ 360 minus theta ವರೆಗೂ there will be some conditions. ಇದು H ಫಾರ್ಮುಲಾ where theta is nothing but ಆ ಥೀಟಾದಲ್ಲಿ ಥೀಟಾ ಅಂದ್ರೆ ಏನು, ಜನರಲ್ ಆಗಿ ಇದಕ್ಕೆ ನಾವು ಥೀಟಾ ಅಂತ ಕರಿತೀವಿ. ಆಲ್ಮೋಸ್ಟ್ ನೀವೆಲ್ಲ ಕಲ್ತಿರ್ತೀರ ಮ್ಯಾಥಮೆಟಿಕ್ಸ್. ಜನರಲ್ ಇಸ್ ಕಾಲ್ಡ್ ಇನ್ ಥೀಟಾ. ದ ಥೀಟಾ ಇಸ್ ನಥಿಂಗ್ ಬಟ್ ಎ cos of -1, that is raised to half of r minus g, sorry, r minus g plus r minus b, half of the r minus g plus r minus b divided by square root of, that is r minus g square plus r minus b into g minus b. ಇದು ನಾವು ಫೈಂಡ್ ಔಟ್ ಮಾಡಿದಾಗ ನಮಗೆ ಥೀಟಾ ವ್ಯಾಲ್ಯೂ ಬರುತ್ತೆ. ಅದು ನಾವಲ್ಲಿ H ಮಾಡೆಲ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. and this is the formula. r minus g, r ಅಂದ್ರೆ ಏನು ಅಲ್ಲಿ red and green plus red minus blue, square root of red minus green whole square plus red minus b and green minus blue. The saturation S is given by, ಇಲ್ಲಿ HSI ಮೂರರದು ಒಂದು ಫಾರ್ಮುಲಾ ಇದೆ. ನೆಕ್ಸ್ಟ್ is S is given by is equal to 1 minus 3 divided by r plus g plus b. ಮಿನಿಮಮ್ RGB ಅಂತ ಇದೆ ಬ್ರಾಕೆಟ್ ಅಲ್ಲಿ, ಅಂದ್ರೆ ಮಿನಿಮಮ್ ಆಫ್ RGB ರೇಂಜ್ ವ್ಯಾಲ್ಯೂಸ್ ಏನಿರುತ್ತೆ ಅದ್ರ ಜೊತೆಗೆ ನಾವು ಅದನ್ನ ಏನು ಕಂಡುಹಿಡಿತಾ ಇದೀವಿ, ಸ್ಯಾಚುರೇಷನ್ ಎಸ್ ಕಂಡುಹಿಡಿತಾ ಇದೀವಿ. ದೆನ್ simultaneously we have to find out the intensity I also. Here is the formula, that is I is equal to 1 divided by 3 into red plus green plus blue. So finally ಈ ಮೂರರದು ಫಾರ್ಮುಲಾ ಜನರೇಟ್ ಮಾಡಿದಾಗ ಯಾವುದು H S then I, HSI, U, saturation and intensity formula. All RGB values are normalized to the range 0,1. ಅಂದ್ರೆ ನಾರ್ಮಲೈಸ್ ಟು ದ ರೇಂಜ್ ಅಂದ್ರೆ ಅರ್ಥ 0 to 255 ಇರುತ್ತೆ. ಬಟ್ ವೇರ್ ಇನ್ ನಾರ್ಮಲ್ ರೇಂಜ್ ನಾವು ಏನು ಮಾಡ್ತೀವಿ ಅದನ್ನ ಆಕ್ಚುಲಿ 0 and 1 ವಿತ್ ಡೀಲ್ ಮಾಡ್ತೀವಿ ಮ್ಯಾಟ್ರಿಕ್ಸ್ ಅಲ್ಲಿ. ನೋಡಿ, ಕನ್ವರ್ಟಿಂಗ್ ಕಲರ್ ಫ್ರಮ್ ದಿ HSI ಟು RGB. ಇಲ್ಲೊಂದು ಸಿಂಪಲ್ ಒಂದು ಮೆಥಡ್ ಹೇಳ್ತಿದ್ದಾರೆ ಅವರು. ಇದನ್ನ ನಾವು ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಏನು, ಫ್ರಮ್ ದ HSI ಟು RGB ಕನ್ವರ್ಟ್ ಮಾಡ್ತಾ ಇದೀವಿ. ಹಾಗಾಗಿ ಅದಕ್ಕೆ ಫಾರ್ಮುಲಾ ಇದೆ. ಇದು ಯಾವ ತರ ಅಂತ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಿದ್ದಾರೆ ಅವರು. ದ ಅಪ್ಲಿಕೇಬಲ್ ಇಕ್ವೇಶನ್ಸ್ ಡಿಪೆಂಡ್ ಆನ್ ದ ವ್ಯಾಲ್ಯೂಸ್ ಆಫ್ H. 0 ಡಿಗ್ರಿ ಲೆಸ್ ದೆನ್ ಆರ್ ಈಕ್ವಲ್ H ಆರ್ ಲೆಸ್ ದೆನ್ ಆರ್ ಈಕ್ವಲ್ 120 ಡಿಗ್ರಿ ಆ ತರ ಕಂಡೀಷನ್ ಇದ್ದಾಗ ಈ ತರ ಅಂತ ಫಾರ್ಮುಲಾ. ಆಕ್ಚುಲ್ ನನಗೆ ನಿಮ್ಗೆ ಗೊತ್ತಿದೆ ಈ ಫಾರ್ಮುಲಾ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಇದು ಸಿಂಪಲ್ ನಿಮ್ಗಿಲ್ಲ, ಅವರು ಏನ್ ಮಾಡಬೇಕು ಕನ್ವರ್ಟ್ ಮಾಡಬೇಕು ಅಂತ ತೋರಿಸ್ತಾ ಇರೋದು. ಸಪರೇಟ್ R B, that is 1 minus X
I into 1 minus S, saturation ಏನು ಬಂದಿರುತ್ತೋ ಅದರದ್ದು R 1 into I into 1 plus S cos H. S is ಏನು saturation, cos H is nothing but here U. ಅವೆರಡರದ್ದು ಫಾರ್ಮುಲಾ ಕನ್ವರ್ಟ್ ಮಾಡಿದಾಗ ಇಲ್ಲಿ ಹಾಕಬೇಕು, cos ವ್ಯಾಲ್ಯೂ ಬರುತ್ತೆ, divided by cos 60 degree minus H. Whereas in green 3I minus R plus B. ಅದು ಈ ಥರ ನಮಗೆ ಆ ಥರ ಕಂಡೀಷನ್ಸ್ ಕೊಟ್ಟಾಗ ಆ ಥರ. ಅದೇ ಥರ ನೆಕ್ಸ್ಟ್ ನಮಗೆ if 120 ಡಿಗ್ರಿಯಿಂದ ಹೋದರೆ ಅವಾಗ ಅಲ್ಲಿ ಮಾಡಬೇಕಾದ್ರೆ ಅವಾಗ ಯು ಈಸ್ H minus 120 ಡಿಗ್ರಿ ಆರ್ 1 minus H, ಸೇಮ್ ಮೆಥಡ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಓಕೆನಾ? ದೆನ್ ಅದೇ ಥರ 240 ಡಿಗ್ರಿಗೆ ಹೋದರೆ H minus 240ಗೆ ಹೋಗ್ತೀವಿ. ದೆನ್ ಲೆಟ್ ಸೇಮ್ ಪ್ರೊಸೆಸಸ್ ವಿ ಆರ್ ಅಪ್ಲೈಯಿಂಗ್ ಹಿಯರ್. ಅಲ್ಲಿ ಆರ್ ಪ್ಲಸ್ ಬ್ಲೂ, ಇದರಲ್ಲಿ ರೆಡ್ ಪ್ಲಸ್ ಗ್ರೀನ್, ದೆನ್ ಇದು ಗ್ರೀನ್ ಪ್ಲಸ್ ಬ್ಲೂ, ಈ ಥರ ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿ ಅರ್ಥ ಆಗ್ಬೋದು, ಬಟ್ ಇದು ಕಾಂಪ್ಲಿಕೇಟೆಡ್ ಇದೆ ಮ್ಯಾಥಮೆಟಿಕ್ಸ್, ಯಾಕಂದರೆ ಇದೆಲ್ಲ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನಾವೇನು ಅದ್ರ ಬಗ್ಗೆ ಕಂಪ್ಲೀಟ್ ಏನು ಸ್ಟಡಿ ಇಲ್ಲ, ಅದ್ರ ಬಗ್ಗೆ ನಿಮಗೇನು ಎಕ್ಸಾಮಲ್ಲಿ ಕೂಡ ಏನು ಕ್ವಶನ್ಸ್ ಏನು ಬರಲ್ಲ. ರೇರ್ ಒಂದು ನಿಮಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪರ್ಪಸ್ ಒಂದು ಕ್ವಶನ್ಸ್ ಬರುತ್ತೆ ನಿಮಗೆ ಥಿಯರಿ ಎಕ್ಸಾಮ್ಸಲ್ಲಿ, ಅದು ಡೆಫಿನೆಟ್ಲಿ ಅದನ್ನು ನಾನು ಕವರ್ ಮಾಡ್ತೀನಿ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಮೊದಲು ನೀವು ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡ್ಕೊಂಡ್ರೆ ಬೆಟರ್, ಈಸಿ ಆಗುತ್ತೆ, ಅರ್ಥ ಆಗುತ್ತೆ ನಾವು ಏನು ಓದಬೇಕು ಅನ್ನೋದು. ಅರ್ಥ ಅದನ್ನು ಮಾಡಿದಾಗ ನೋಡಿ ನಮಗೆ ಈ ಥರ ಬರುತ್ತೆ ಕಲರ್. ಫಸ್ಟ್ ಈಸ್ ಅ ಯು ಫಾರ್ಮೇಷನ್, ಸ್ಯಾಚುರೇಷನ್, ದೆನ್ ಆಸ್ ವೆಲ್ as ಇಂಟೆನ್ಸಿಟಿ. ಆ ಮೂರದ್ದು ಫಾರ್ಮುಲಾ ಮೆಥಡ್ಸ್ ಯೂಸ್ ಮಾಡಿ, ಈಗ ನಾವು ಅಬೌವ್ ನೋಡಿದ್ವಲ್ಲ ಆ ಥರ ಮೆಥಡ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಆ ಥರ ಯೂಸ್ ಮಾಡಿದಾಗ ಫೈನಲ್ ವಿ ಆರ್ ಗೆಟಿಂಗ್ ಸಮ್ ಫೈನಲ್ ಕಲರ್, ದಟ್ ಈಸ್ ಫುಲ್ ಕಲರ್ ಆಪ್ಷನ್ಸ್ ಬರುತ್ತೆ. ಇದೇ ಎಕ್ಸಾಂಪಲೇ ನಾವು ಮೂರಕ್ಕೆ ಹಾಕಿರೋದು ಮಾಡೆಲ್, RGB ಮಾಡೆಲ್, CMY ಆರ್ CMYK ಮಾಡೆಲ್, ದೆನ್ ಆಸ್ ವೆಲ್ as ದಿಸ್ HSI ಮಾಡೆಲ್, ಎಲ್ಲ ಸೇಮ್ ಇದೆ. ಬಟ್ ಇದು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ರೆ ಸೊ ಇದೇ ಥರ ಅಲ್ಗಾರಿದಮ್ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕಾಗತ್ತೆ. ಗೊತ್ತಾಯ್ತಲ್ಲ? ರೈಟ್. ಹಾಗೆ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡೋದನ್ನ ಮರಿಬೇಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಟ್ರಾ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಆ್ಯಕ್ಚುಲಿ ನಮಗೆ ಕಲರ್ ಫಂಡಮೆಂಟಲ್ ಅಲ್ಲಿ 2 ಮೇನ್ ಕಲರ್ ಫಂಡಮೆಂಟಲ್ಸ್. ಒನ್ ಇಸ್ ದ ಫುಲ್ ಕಲರ್, another is the pseudo color. Full cover, basic full cover image processing here. Just ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ, ಗೊತ್ತಿಲ್ಲ ಅಂತ. full color image processing approaches fall into 2 major categories. One is full color ಅಂದ್ರೆ ನಾವೀಗೇನು ಔಟ್ಪುಟ್ ನೋಡಿದ್ವಲ್ಲ ಅದನ್ನ ಅವ್ರು ಹೇಳ್ತಿರೋದು, ದಿಸ್ ಇಸ್ ಆಲ್ ದ ಫುಲ್ ಕಲರ್. ಈ ಫುಲ್ ಕಲರ್ದು ಅವ್ರು ಹೇಳ್ತಿರೋದು ಅರ್ಥ ಆಯ್ತಿದೆಯಾ? First one, approaches that process each component image individually and then form a composite processed color image. First, component image ಯಾವುದಿದೆ ಅದಲ್ಲೇ composite process color image ಗೆ from the individual process component. ಒಂದು. ಎರಡನೇದು, it approaches that work with color pixel directly. ಪಿಕ್ಸೆಲ್ ಕೂಡ ಡೈರೆಕ್ಟ್ ಆಗಿ ಏನಿರುತ್ತೆ ಡೀಲ್ ಮಾಡುತ್ತೆ. ಇನ್ ಫುಲ್ ಕಲರ್ ಸಿಸ್ಟಮ್, ಕಲರ್ ಪಿಕ್ಸೆಲ್ ರಿಯಲಿ ಆರ್ ವೆಕ್ಟರ್ಸ್ ಅಂತ ಹೇಳುತ್ತೆ. ನೋಡಿ, ಫುಲ್ ಕಲರ್ ಪಿಕ್ಚರ್ ಅಲ್ಲಿ, ಇಮೇಜಸ್ ಅಲ್ಲಿ ಈ ಕಾನ್ಸೆಪ್ಟ್ ಅದ್ರ ಒಳಗಡೆ ಆಕ್ಚುಲಿ ಆ ಕಲರ್ ಪಿಕ್ಸೆಲ್ ರಿಯಲಿ ಆರ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ ದ RGB ಸಿಸ್ಟಮ್, ಈಚ್ ಕಲರ್ ಪಿಕ್ಸೆಲ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್, ಇಲ್ಲಿ ಕೆಳಗೆ ಕೊಟ್ಟರೆ ಒಂದು ಫಾರ್ಮ್ ಆಫ್ ದಟ್ ಈಸ್ x, y is equal to CR, x, y, CG, x, y, CB, x, y. That is equal R into R x, y, G, B, x, y. For an image size, M cross N formally ಇರುತ್ತೆ. Number of rows and number of columns formally image ಇರುತ್ತೆ. There are Mn means nothing but here such vectors that is called C of x, y. Here the x is nothing but ಅಲ್ಲಿ ನಾವು ವ್ಯಾಲ್ಯೂಸ್ ಹಾಕ್ತೀವಿ, starting from the 0 to 1, 2, 3, 4, 5 up to m minus 1. Whereas in y values, same thing, 0 to 1, 2, 3, 4, 5 so on up to n minus 1. Here x and y values ಏನಂತ ಗೊತ್ತಾಯ್ತು, C stands for ಏನಂತ ಗೊತ್ತಾಯ್ತು. ಸೊ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾರೆ. ಇದು ಇಫ್ ಸಪೋಸ್ ವಿ ಆರ್ ಯೂಸಿಂಗ್ ಎನ್ M cross N images,
ಬರೀ ಎಮ್ ಕ್ರಾಸ್ ಎನ್ ಇಮೇಜ್ ಅಷ್ಟೇ ಇಲ್ಲ, ಇನ್ನು ನಾವು ಬೇರೆ ಬೇರೆ ಮೆಟ್ರಿಕ್ ಫಾರ್ಮಲ್ಲಿ ಕೂಡ ಯೂಸ್ ಮಾಡ್ತೀವಿ ಅಲ್ವಾ. ಡಿಫ್ರೆಂಟ್ ಪ್ರೊಸೀಜರ್. ಕಲರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಎ ಟ್ರಾನ್ಸ್ಫಾರ್ಮೇಷನ್ ಇನ್ ಕಲರ್. ಇದಿನ್ನು ತುಂಬಾ ಇದೆ ನಿಮಗೆ ಕಲರ್ ಕಾನ್ಸೆಪ್ಟ್, ಬಟ್ ನಿಮಗೆ ಮೇನ್ಲಿ ಬೇಸಿಕ್ ಅಷ್ಟೇ ಹೇಳ್ತಿರೋದು. ನೋಡಿ, ಕಲರ್ ಟ್ರಾನ್ಸ್ಫಾರ್ಮೇಷನ್ ಏನು ಅಂತ ಕೇಳಿದ್ರೆ, ಆಸ್ ವಿತ್ ದ ಗ್ರೇ ಕಲರ್ ಟ್ರಾನ್ಸ್ಫಾರ್ಮೇಷನ್ಸ್ we model color transformations using the expression. This is the formula of that color transformation formula, that is g x comma y is equal to t stands for transformation f of x comma y. F of x comma y is nothing but what? F is nothing but a, already nimge previous first class alli helidini, f is nothing but what here, x and comma is nothing but what here, x and comma is nothing but here coordinates, that special coordinates alva. F is nothing but an amplitude of, so overall f comma x, f of x comma y is an digital image. ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ with the help of this color transformation formula. ನೋಡಿ, f x comma y is a color input image, g of x and y is an transform color output image, and t is the color transform. f of x comma y ಏನಿದು color input image means color image ಇರುತ್ತೆ, ಅದರದ್ದು digital form ಅಲ್ಲಿ ಇರುತ್ತೆ image. Whereas in g x comma y is an transform color output image, then t stands for here color transform. This color transform can also be written as, ಅದನ್ನ ಹೇಗೆ ಬರೀತಾರೆ ಅನ್ನೋದಿಲ್ಲ ಅಂತ ತೋರಿಸಿದ್ದಾರೆ. ಸೊ ಎಸ್ ಐ ಇಸ್ ಈಕ್ವಲ್ ಟು ಟಿ ಐ ಸ್ಮಾಲ್ ಆರ್ ಐ R2 dash S R n. Here I nothing but some values 1 to so on the n number. G of x comma y is equal to, so ನೋಡಿ 0.7 f of x comma y ಅಂತ ಹೇಳ್ತಾರೆ. ಟ್ರಾನ್ಸ್ಫಾರ್ಮೇಷನ್ ಏನು ಅಂದ್ರೆ ಅರ್ಥ ಇಲ್ಲಿ 0.7 ಅಂತ ಒಂದು ಎಕ್ಸಾಂಪಲ್ ತಗೊಂಡಾರೆ. In the RGB color space, 3 components must be transformed. That is, three colors. First is RGB color space, 3 components must be transformed. SI is equal to 0.7. Then whereas in CMY space 0.7 plus 0.3. HSI space only intensity component. ಹಾಗಾಗಿ ಅದು ಓನ್ಲಿ ಇಂಟೆನ್ಸಿಟಿ ಪರ್ಪಸ್ ಅಷ್ಟೇ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು. ಅಂದರೆ ಇದು S1 SI ಏನು ಹೇಳಿದಾರಲ್ಲ ಆ ಥರ. ಓಕೆ, ಜಸ್ಟ್ ಬೇಸಿಕ್ ಅಷ್ಟೇನು ಕೊಟ್ಟಿರೋದು, ಅದನ್ನು ನಾವು ಈ ಥರ ಯೂಸ್ ಮಾಡ್ತೇವೆ. ನೋಡಿ, ಒರಿಜಿನಲ್ ಇಮೇಜ್, then we are getting the, after extracting the image with the help of some algorithm procedure concept, finally we are getting this one. Original imageಗೂ ಮತ್ತೆ ನಾವು ರಿಸಲ್ಟ್ ಆಗಿರೋ ಡಿಕ್ರೀಸಿಂಗ್ ಆಫ್ ಇಂಟೆನ್ಸಿಟಿ ಇಮೇಜ್ಗೂ ನೋಡಿ ಡಿಫ್ರೆಂಟ್ ಆಗಿ ಗೊತ್ತಾಗುತ್ತೆ. ಈ ಥರ ಔಟ್ಪುಟ್ ಈಸಿಯಾಗಿ ನೋಡ್ಬೋದು, ಬಟ್ ಅದ್ರ ಹಿಂದಗಡೆ ಕ್ಯಾಲ್ಕುಲೇಷನ್ ಇದೆಯಲ್ಲ, ದಟ್ ಈಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆನಾ? ಸೊ ದಿಸ್ ಇಸ್ ದ ಬೇಸಿಕ್ ಕಲರ್ ಇಮೇಜ್. ಇಲ್ಲೆಲ್ಲ ನಿಮಗೆ ಲಾಸ್ಟ್ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡುತ್ತೆ ಇಮೇಜ್. ಇಲ್ಲಿ ನಿಮ್ಗೆ ಅವ್ರು ಕೊಟ್ಟಿರೋದು ಇಮೇಜ್ ಡಿಫ್ರೆಂಟ್ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ತೋರಿಸಿದ್ದಾರೆ ನಿಮಗೆ ಒರಿಜಿನಲ್ ಇಮೇಜ್. ಫಸ್ಟ್ ಒನ್ ಈಸ್ ದಿಸ್ ಒನ್ ಇಸ್ ಒರಿಜಿನಲ್ ಇಮೇಜ್ ದಟ್ ಕಂಪೇರ್ ವಿತ್ ಹೆವಿ ಇನ್ ಬ್ಲ್ಯಾಕ್. ಕೆಳಗಡೆ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಅದು ಎಲ್ಲಿ ಬ್ಲ್ಯಾಕ್ ಇದೆ ಅಂತ. ವೇರ್ ಇನ್ ವೀಕ್ ಇನ್ ಬ್ಲ್ಯಾಕ್, ದೆನ್ ಹೆವಿ ಇನ್ ಸಿಯಾನ್ ಕಲರ್, ವೀಕ್ ಇನ್ ಸಿಯಾನ್ ಕಲರ್. ಈ ಇಮೇಜ್ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ನೋಡ್ಬೋದು, ಇಲ್ಲಿ ನಿಮ್ಗೆ ಕಾಣಿಸ್ತಿಲ್ಲ ಅಂತ ಅನ್ನೋದಾದ್ರೆ. ಓಕೆನಾ? ಅದೇ ತರ ಸೇಮ್ ಹೆವಿ ಇನ್ ಮ್ಯಾಗ್ನೆಟಾ, ವೀಕ್ ಇನ್ ಮ್ಯಾಗ್ನೆಟಾ ಕಲರ್ಸ್, ಹೆವಿ ಇನ್ ಯೆಲ್ಲೋ, ವೀಕ್ ಇನ್ ಯೆಲ್ಲೋ. ಅಂದ್ರೆ ಅಲ್ಲಿ ನಿಮಗೆ ಈ ತರ ನಿಮಗೆ ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಕೆಳಗಡೆ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಆ ಇಮೇಜ್ ಯಾವ ತರ ಆಗುತ್ತೆ ಇಂಟೆನ್ಸಿಟಿ ವ್ಯಾಲ್ಯೂಸ್ ಕೂಡ ತೋರಿಸ್ತಾ ಇದ್ದಾರೆ ಲೈನ್ ಅಲ್ಲಿ ಡ್ರಾ ಮಾಡಿ. ಸೊ ಓವರ್ ಆಲ್ ನಾನು ಹೇಳ್ತಿರೋದು ಏನು ಅಂದ್ರೆ, ಇದು ಜಸ್ಟ್ ಫಾರ್ ಸಿಂಪಲ್ ಎಕ್ಸಾಂಪಲ್, ಏನು ಈ ತರ ಇಮೇಜಸ್ ನಾವು ಡೀಲ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಸಮ್ ಅಲ್ಗಾರಿದಮ್ ಕಾನ್ಸೆಪ್ಟ್. ಓಕೆ, ಬಟ್ ನೀವು ಇಲ್ಲಿ ಮೇನ್ ಮ್ಯಾಕ್ಸಿಮಮ್ ಕವರ್ ಮಾಡಬೇಕಾಗಿದೆ ಎಕ್ಸಾಮ್ ಪರ್ಪಸ್ RGB ಆಸ್ ವೆಲ್ ಆಸ್ HSI ಮಾಡೆಲ್, ಅದನ್ನೇ ಫಸ್ಟ್ ಫೋಕಸ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ವಿಲ್ ಸಿ ದಿ ಟುಮಾರೋ ಕ್ಲಾಸಸ್. ಟುಮಾರೋ ಅಂದರೆ ಡೇ ಆಫ್ಟರ್ ಟುಮಾರೋ, ಸಾಟರ್ಡೆ ಕ್ಲಾಸ್, ಫ್ರೈಡೆ ಕ್ಲಾಸ್. ಇಮೇಜ್ ಸ್ಯಾಂಪಲಿಂಗ್ ಕ್ವಾಂಟೈಸೇಷನ್. ದಿಸ್ ಈಸ್ ಅ ಪ್ರೊಸೀಜರ್ ಫಾರ್ ಕನ್ವರ್ಟಿಂಗ್ ಇಮೇಜ್ ಟು ಡಿಜಿಟಲ್. ಮೀನ್ಸ್ ಪ್ರೊಸೀಜರ್ ಇದೆ ಸ್ಯಾಂಪ್ಲಿಂಗ್ ಆ್ಯಂಡ್ ಕ್ವಾಂಟೈಸೇಷನ್. ಇದು ನಿಮಗೆ ಎಕ್ಸಾಮಲ್ಲಿ ಕೂಡ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ದಯವಿಟ್ಟು ಕ್ಲಾಸ್ ಮಿಸ್ ಮಾಡಬೇಡಿ. ಓಕೆನಾ? ನೆಕ್ಸ್ಟ್ ಕ್ಲಾಸಸ್ ಅಂದರೆ ನಾಳೆ ಕ್ಲಾಸಲ್ಲಿ, ರೈಟ್? ಸೊ ಓನ್ಲಿ 4 minutes ಟೈಮಿಂಗ್ಸ್ ಇದೆ. 10:56 ಆಗ್ತಾ ಇದೆ. ಸೊ ಓನ್ಲಿ 4 minutes, ಜಸ್ಟ್ ಫಾರ್ 4 minutes ವೇಟ್ ಮಾಡಿ. ಎಕ್ಸಾಕ್ಟ್ 11 ಆಗಿದ್ಮೇಲೆ ಆ ಕಡೆ ಹೋಗಿ ಸರ್ ನೆಕ್ಸ್ಟ್ ಕ್ಲಾಸಿಗೆ ಜಾಯ್ನ್ ಆಗಿ. ಓಕೆನಾ?
ಓಕೆ. ಸೊ ಟೆಕ್ಸ್ಟ್ ಬುಕ್ ಯಾರಾದರೂ ಇಲ್ಲಿವರೆಗೂ ನೋಡಿದ್ದೀರಾ? ಪಿ ಡಿ ಎಫ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡಿದ್ದೀರಾ ನಿಮ್ಮ ಮೊಬೈಲಲ್ಲಿ ಆಯ್ತು ಅಥವಾ ಸಿಸ್ಟಮಲ್ಲಿ ಆದರೆ? ಪಿ ಡಿ ಎಫ್ ಟೆಕ್ಸ್ಟ್ ಬುಕ್ ಅದು ಯಾವುದಿರಬೇಕು? ರೆಫರೆನ್ಸ್ ಇರಬೇಕು. ನಿಮ್ಮ ಸಿಲೆಬಸ್ಸಲ್ಲಿ ರೆಫರೆನ್ಸ್ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದನ್ನೇ ರೆಫರ್ ಮಾಡಬೇಕು, ಬೇರೆ ಯಾವುದೇ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಡಿ. ಇಲ್ಲ ಅಲ್ವಾ? ಓಕೆ. ಹಾಗಾಗಿ ಯಾರ್ಯಾರು ತೊಗೊಂಡಿದ್ದಾರೆ ಓಕೆ, ತೊಗೊಳ್ಳಿಲ್ಲ ಅಂದರೆ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ ಸ್ಟಡಿ ಮಟೀರಿಯಲ್ ಗ್ರೂಪಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ರಿ, ನಿಮಗೆ ಈ ಬುಕ್ ಏನಿದೆಯಲ್ಲ ಪಿ ಡಿ ಎಫ್ ಬುಕ್ಸ್, ಇದು ಆ್ಯಕ್ಚುಲಿ ನಿಮಗೆ ಲೈಬ್ರರಿಯಲ್ಲಿ ನಿಮಗೆ ಸಿಗುತ್ತೆ, ಬಟ್ ಅದು ನಿಮ್ಗೆ ಓದೋಕ್ಕೆ ಮನಸ್ಸು ಬರಬೇಕಲ್ಲ. ಈಗ C++ ಪ್ರೋಗ್ರಾಮ್ಗಳಿಗೆ ಆದರೆ ಓದ್ಬೋದು, ಇದು ಥೆರಟಿಕಲ್ ಪಾರ್ಟ್ ಇರುತ್ತೆ. ಏನೋ ಆ ಥರ ಅನ್ಕೊಬಿಡಿ, ನಾನೇ ಇರ್ತೀನಿ ಜೊತೆಗೆ, ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡೋದಕ್ಕೆ. ಅರ್ಥ ಆಯ್ತಿದೆಯಾ? ಫಸ್ಟು ಪಿ ಡಿ ಎಫ್ ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಹೋಗ್ಬಿಟ್ಟು ಆ್ಯಸ್ ಪರ್ ರೆಫರೆನ್ಸ್ ಬುಕ್ ಏನು ಕೊಟ್ಟರೆ ಅದನ್ನೇ ಕಾಪಿ ಮಾಡಿ ಗೂಗಲಲ್ಲಿ ಮಾಡಿದ್ರೆ ನಿಮಗೆ ಪಿ ಡಿ ಎಫ್ ಫೈಲ್ ಸಿಗುತ್ತೆ. ಆ ಥರ ನಿಮಗೆ ಗೊತ್ತಾಗಲಿಲ್ಲ ಅಂದರೂ ಕೂಡ ನಾನು ಸ್ಟಡಿ ಮಟೀರಿಯಲ್ ಆ್ಯಡ್ ಮಾಡ್ತೀನಿ, ಇದನ್ನು ಬೇಕಾದರೆ ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್. ಬಟ್ ಅದ್ರದ್ದು ರಿಲೇಟೆಡೇ ನಾನು ಪಿ ಡಿ ಎಫ್ ಇಲ್ಲಿ ಕ್ಲಾಸ್ ಮಾಡ್ತಿರೋದು, ಹಾಗಾಗಿ ನಿಮಗೆ ಇದು ಈಸಿ ಆಗುತ್ತೆ ಅರ್ಥ ಆಗೋದಕ್ಕೆ. ಓಕೆನಾ? ಓಕೆ. ವೇಟ್ ಫಾರ್ ದಿ 2 minutes. ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಕ್ಲಾಸಿಗೆ ಜಾಯ್ನ್ ಆಗಿ. ಎಕ್ಸಾಕ್ಟ್ 11 o'clockವರೆಗೂ ವೇಟ್ ಮಾಡಿ, ಇನ್ನೊಂದು 2 minutes ಇದೆ. ಯಾರಾದ್ರೂ ಏನಾದ್ರು ಕೇಳೋದಿದೆಯಾ ಅಸೈನ್ಮೆಂಟ್ ರಿಲೇಟೆಡು? ಫಾರ್ ಕಾಲೇಜ್ ರೀಓಪನಿಂಗ್ ಪರ್ಪಸ್ ನನಗೆ ಗೊತ್ತಿಲ್ಲ, ಯಾಕೆಂದರೆ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ಸ್, ಕೊರೋನಾ ಸಿಚುವೇಶನ್ಸ್ ಮೇಲೆ. ಈಗ ಕೆಲವೊಂದು ಜಿಲ್ಲೆಗಳಲ್ಲಿ, ಕೆಲವೊಂದು ತಾಲೂಕುಗಳಲ್ಲಿ ಅದ್ರ ಮೇಲೆ ಕ್ಲಿಯರ್ ಆದರೆ ಬಿಡ್ತಾರೆ. ನಮ್ಮಲ್ಲಿ ಇನ್ನೂ ರಾಯಚೂರು ಜಿಲ್ಲೆದು ಇನ್ನೂ ನಡೀತಾ ಇದೆ, ಇನ್ನೂ ನಮಗಿನ್ನೂ ಇಲ್ಲಿ 18% ಪಾಸಿಟಿವಿಟಿ ರೇಟ್ ನಡೀತಾ ಇದೆ ಕೊರೋನಾದು. ಸೊ ಮೇ ಬಿ ಕಾಲೇಜ್ ಓಪನ್ ಮಾಡೋದು ಡೌಟು. ಬೇರೆದು ಎಲ್ಲದೂ ಕೂಡ ನಿಮಗೆ ಬಿಡ್ತಾರೆ, ಕಾಲೇಜಿಗೆ ಸ್ವಲ್ಪ ಕಷ್ಟ ಇಲ್ಲಿ. ಬೇರೆ ಕಡೆ ಎಲ್ಲ ನಿಮ್ಗೆ ಎಲ್ಲೆಲ್ಲಿ 1%, 2% ನ್ಯೂಸ್ ನೋಡ್ತಾ ಇರ್ತೀರಾ, ಅಂತಲ್ಲೆಲ್ಲ ಕಾಲೇಜ್ ರೀಓಪನ್ ಮಾಡೋ ಸಾಧ್ಯತೆ ಇದೆ. ನಂಬಲ್ಲಿ ಮಾಡಬೇಕು ಅಂದರೆ ಏನು ಮಾಡಬೇಕು? ನಂಬಲ್ಲಿ ಜನನೇ ಈ ಥರ ಇದ್ದಾರೆ, ಯಾರು ಕೇಳಂಗಿಲ್ಲ, ಮಾಸ್ಕ್ ಹಾಕೋ ಅಂದ್ರೆ ಹಾಕಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಇಲ್ಲ, ಏನು ಮಾಡೋಕ್ಕೆ ಬರಲ್ಲ. ನಮ್ಮಲ್ಲಿ ಕಾಲೇಜ್ ಓಪನ್ ಆಗಬೇಕು ಅಂತ ನಾವು ಕಾಯ್ತಾ ಇದ್ದೀವಿ, ನೋಡೋಣ. ನಮ್ಮಲ್ಲಿ ಪಾಸಿಟಿವಿಟಿ ರೇಟ್ ಇನ್ನೂ 14th ಇದೆ, ಅಲ್ಲಿವರೆಗೂ ಏನಾದರೂ ಕಡಿಮೆ ಆಯಿತು ಅಂದರೆ ಡೆಫಿನೆಟ್ಲಿ ನಿಮ್ಮ ಕಾಲೇಜ್ ಸ್ಟಾರ್ಟ್ ಮಾಡೋ ಸಾಧ್ಯತೆ ಇದೆ, ನೋಡೋಣ. ಓಕೆನಾ? ಓಕೆ, ಯಾರಿಗೂ ಏನೂ ಡೌಟ್ಸ್ ಇಲ್ಲ ಅನಿಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಆಲ್. ಎಕ್ಸಾಕ್ಟ್ 11ಗೆ ಎಕ್ಸಿಟ್ ಆಗಿ. ಥ್ಯಾಂಕ್ ಯು. ನಾನು ಅಲ್ಲಿವರೆಗೂ ಎಂಡ್ ಮಾಡಲ್ಲ ಸೆಷನ್, 11ಕ್ಕೆ ಎಂಡ್ ಮಾಡ್ತೀನಿ ನಾನು. 1 minute ಇದೆ. Just I am closing here, PPT only. ಅಪ್ ಟು 11 o'clock ಇದ್ರೆ ಮಾತ್ರ ಅಟೆಂಡೆನ್ಸ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ಯಾರೋ ಒಬ್ಬರು ಎಕ್ಸಿಟ್ ಆಗಿದ್ರೆ ನನಗೆ ಗೊತ್ತಿಲ್ಲ, ನಾಳೆ ಆಮೇಲೆ ನಿಮ್ಗೆ ಬಂದಿಲ್ಲ ಅಂದರೆ. Okay, now I am going to end this session. Thank you.